ಶ್ರೀ ಗುರುಭ್ಯೋ ನಮಃ. ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಅದೇ ಶ್ರೀ ಪರಶುರಾಮನು ಪರಶಿವನ ಭಕ್ತನೇ ಎನ್ನುವಂತಹ ವಿಷಯದ ಬಗ್ಗೆ ಇವತ್ತು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ, ಇವತ್ತು ವಿಷ್ಣು ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ ಅಂತ ಹೇಳಿದರೆ ಅನೇಕ ಮಂದಿಯ ಒಂದು ಆಕ್ಷೇಪ ಏನು ಬರ್ತದೆ ಅಂತ ಹೇಳಿದರೆ, ನಿಮ್ಮ ವಿಷ್ಣುವಿನ ಅವತಾರವಾದ ಪರಶುರಾಮನೇ ಶಿವನ ಭಕ್ತನಾಗಿದ್ದಾನೆ, ಹಾಗಿರಬೇಕಾದ್ರೆ ವಿಷ್ಣು ಹೇಗೆ ಸರ್ವೋತ್ತಮ ಆಗಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ಸಹಜವಾದ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಯನ್ನು ಕೇಳಿದಾಗ ಯಾರು ಭಗವದ್ಗೀತೆ, ಭಾಗವತ ಮುಂತಾದವುಗಳನ್ನೆಲ್ಲ ತಾವು ಕೇಳಿ ವಿಷ್ಣುವೇ ಕೃಷ್ಣನೇ ಸರ್ವೋತ್ತಮ ಅಂತ ಮನಸ್ಸಿನಲ್ಲಿ ತಿಳ್ಕೊಂಡಿರ್ತಾರೆ, ಅವರಿಗೆ ಗೊಂದಲ ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕಾಗಿ ಈ ವಿಷಯದ ಬಗ್ಗೆ ನಾವು ವಿಶೇಷವಾಗಿ ಚಿಂತನೆಯನ್ನು ನಡೆಸಬೇಕಾಗಿದೆ. ಹಾಗಿದ್ರೆ ಈ ಪರಶುರಾಮ ಪರಶಿವನ ಭಕ್ತ ಹೌದು ಅಲ್ವೋ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದರೆ, ಹೌದು ಅಂತ, ಅಲ್ಲ ಅಂತ, ಎರಡೂ ಕೂಡ ಉತ್ತರ ಅದಕ್ಕೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ಬ್ರಹ್ಮಾಂಡ ಪುರಾಣವನ್ನು ತೆಗೆದು ನೋಡಿದರೆ, ಬ್ರಹ್ಮಾಂಡ ಪುರಾಣದಲ್ಲಿ ಪರಶುರಾಮನ ಕಥೆ ಬಹಳ ವಿಸ್ತಾರವಾಗಿ ಬರ್ತದೆ. ಅದರಲ್ಲಿ ಈ ಪರಶುರಾಮನ ಕಥೆಯನ್ನು ತಿಳಿಸ್ತಾ ಸಾಮಾನ್ಯ ಒಂದು 28 ಅಧ್ಯಾಯಗಳಲ್ಲಿ ತಿಳಿಸ್ಕೊಂಡು ಬರ್ತಾರೆ. 28 ಅಧ್ಯಾಯಗಳಲ್ಲಿ ಪರಶುರಾಮನ ಕಥೆಯನ್ನು ತಿಳಿಸ್ಕೊಂಡು ಬರ್ತಾರೆ. ಅದರಲ್ಲಿ ಪರಶುರಾಮ ಶಿವನ ಭಕ್ತನಾದದ್ದು ಎಲ್ಲ ಕಥೆಯೂ ಕೂಡ ಬರ್ತದೆ. ಅದೇನು ಅಂತ ಸ್ವಲ್ಪ ಸಂಕ್ಷೇಪವಾಗಿ ನೋಡೋಣ. ಪರಶುರಾಮ ತನ್ನ ತಂದೆ ತಾಯಿಂದಿರು ಜಮದಗ್ನಿ ಹಾಗೂ ರೇಣುಕ ಇವರ ಆಜ್ಞೆಯನ್ನು ಪಡೆದು ನನ್ನ ಅಜ್ಜನ ಮನೆಗೆ, ತಾತನ ಮನೆಗೆ ಹೋಗ್ತೇನೆ ಅಂತ ರುಚಿಕರ ಮನೆಗೆ ಹೋಗ್ತಾನೆ. ಅಲ್ಲಿ ಕೆಲವು ದಿನ ಇದ್ದು ಅಲ್ಲಿಂದ ತನ್ನ ಮುತ್ತಜ್ಜ ಅದೇ ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆ ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಕೆಲವು ದಿನ ಇರಬೇಕಾದರೆ ಭೃಗು ಮಹರ್ಷಿಗಳು ಹೇಳ್ತಾರೆ, ನೋಡು ರಾಮ, ನೀನು ವಿಶೇಷವಾಗಿ ಅಸ್ತ್ರ ಶಸ್ತ್ರಗಳನ್ನೆಲ್ಲ ತಿಳ್ಕೊಳ್ಬೇಕು, ಅದಕ್ಕಾಗಿ ನೀವು ಹಿಮಾಲಯಕ್ಕೆ ಹೋಗಿ ಶಿವನ ಉಪಾಸನೆಯನ್ನು ವಿಶೇಷವಾಗಿ ಮಾಡುವಂತ. ಅದಕ್ಕಾಗಿ ಪರಶುರಾಮ ತಾನು ಹಿಮಾಲಯಕ್ಕೆ ಬಂದು ಹಿಮಾಲಯದಲ್ಲಿ ಶಿವನನ್ನು ಕುರಿತು ಬಹಳ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಕಡೆಗೆ ಈ ಪರಶುರಾಮನ ತಪಸ್ಸಿಗೆ ಮೆಚ್ಚಿದಂತಹ ಶಿವ ತಾನು ಯಾವ ರೀತಿ ನಾವು ಈ ಕಿರಾತ ಅರ್ಜುನ ಅಂದರೆ ಅರ್ಜುನನನ್ನು ಪರೀಕ್ಷೆ ಮಾಡಲಿಕ್ಕೆ ಶಿವ ಕಿರಾತ ವೇಷದಲ್ಲಿ ಬಂದನೋ, ಅದೇ ರೀತಿ ಪರಶುರಾಮನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ತಾನು ಕಿರಾತ ವೇಷದಲ್ಲಿ ಬರ್ತಾನೆ. ಕಡೆಗೆ ಪರಶುರಾಮನ ಭಕ್ತಿಗೆ ಮೆಚ್ಚಿ ಅವನಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಅನುಗ್ರಹವನ್ನು ಮಾಡಿ, ನೋಡು, ನಿನಗೆ ಇವಾಗ ನಾನು ಅಸ್ತ್ರಶಸ್ತ್ರಗಳನ್ನೆಲ್ಲ ಕೊಡುವಷ್ಟು ಶಕ್ತಿ ನಿನ್ನಲ್ಲಿಲ್ಲ, ಅದಕ್ಕಾಗಿ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬಾ ಅಂತ ಹೇಳಿ ಅವನನ್ನು ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರಲಿಕ್ಕೆ ಪರಶುರಾಮನಿಗೆ ಹೇಳ್ತಾನೆ. ತೀರ್ಥಯಾತ್ರೆಯನ್ನೆಲ್ಲ ಪರಶುರಾಮ ಮಾಡ್ಕೊಂಡು ಬಂದ. ಆಮೇಲೆ ಶಿವ ಅವನಿಗೆ ಕೊಡಲಿಯನ್ನು ಕೊಟ್ಟ. ಅದೇ ಪರಶುರಾಮ ಅಂತ ಹೇಳುವಲ್ಲಿ ಪರಶು ಕೊಡಲಿ ಏನಿದೆ, ಆ ಕೊಡಲಿಯನ್ನು ಶಿವ ಕೊಟ್ಟ ಅಂತ ಈ ಕಥೆ ಬರ್ತದೆ. ಯಾಕಂತ ಹೇಳಿದ್ರೆ, ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗ್ತಾ ಇತ್ತು. ಅದರಲ್ಲಿ ದೈತ್ಯರು ದೇವತೆಗಳನ್ನು ತಾವು ಸೋಲಿಸಿದರು. ಅದರಿಂದಾಗಿ ದೇವತೆಗಳು ಶಿವನಿಗೆ ಶರಣಾದಾಗ ಶಿವ ತಾನು ಈ ಕೊಡಲಿಯನ್ನು ಪರಶುರಾಮನಿಗೆ ಕೊಟ್ಟು ಪರಶುರಾಮನ ಮೂಲಕ ಆ ದೈತ್ಯರನ್ನೆಲ್ಲ ಸೋಲಿಸಿದ ಅಂತ ಈ ಕಥೆ ಒಮ್ಮೆ ಬರ್ತದೆ. ಮತ್ತು ಇನ್ನೊಂದು ಸಲ ಶಿವ ತಾನೇ ಆರಾಧನೆಯನ್ನು ಮಾಡ್ತಾ ಇದ್ದಾನೆ, ಈ ರೀತಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ. ಆಗ ಮತ್ತೆ ಶಿವ ಅವನಿಗೆ ಅನುಗ್ರಹವನ್ನು ಮಾಡುವಂತಹ ಕಥೆ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಮತ್ತೆ ಕಾರ್ತವೀರ್ಯಾರ್ಜುನ, ಆ ಕಾರ್ತವೀರ್ಯಾರ್ಜುನ ಜಮದಗ್ನಿಗಳ ಆಶ್ರಮಕ್ಕೆ ಬಂದು ಅವರ ಆ ಯಜ್ಞಧೇನು ಅದನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಆಗ ಅದಕ್ಕೆ ಪ್ರತೀಕಾರವನ್ನು ಮಾಡಬೇಕು ಅಂತ ಪರಶುರಾಮ ತಾನು ಎಡಿಸಿದಾಗ ಜಮದಗ್ನಿಗಳು ಹೇಳ್ತಾರೆ, ನೋಡಪ್ಪ, ಆ ಕಾರ್ತವೀರ್ಯಾರ್ಜುನನನ್ನು ಎದುರಿಸುವಷ್ಟು ಶಕ್ತಿ ನಿನಗಿವಾಗಿಲ್ಲ, ಅದಕ್ಕೋಸ್ಕರ ನೀನು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೋ, ಬ್ರಹ್ಮದೇವರಿಂದ ವಿಶೇಷ ಶಕ್ತಿಯನ್ನು ಪಡಿ ಅಂತ ಹೇಳ್ತಾರೆ. ಅದಕ್ಕೆ ಪರಶುರಾಮ ತಾನು ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಶಿವನ ಬಳಿ ಹೋಗು, ಶಿವ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ. ಮತ್ತೆ ಪರಶುರಾಮ ಶಿವನ ಬಳಿಗೆ ಬಂದ. ಶಿವನ ಬಳಿಗೆ ಬಂದಾಗ ಶಿವ ಒಂದು ಮಂತ್ರವನ್ನು ಹೇಳ್ತಾನೆ, ದಶಾಕ್ಷರದ ಮಂತ್ರ, ಶ್ರೀ ಗೋಪೀಜನ ವಲ್ಲಭಾಯ ಸ್ವಾಹ ಎನ್ನುವಂತಹ ಗೋಪೀಜನ ವಲ್ಲಭಾಯ ಸ್ವಾಹ ಎನ್ನುವಂತಹ ಮಂತ್ರವನ್ನು ಅವನಿಗೆ ಉಪದೇಶವನ್ನು ಕೊಟ್ಟು, ಶಿವ ಇದನ್ನು ನೀನು ತಪಸ್ಸು ಮಾಡು, ಆಗ ನಿನಗೆ ಅನುಗ್ರಹ ಆಗತ್ತೆ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅದೇ ರೀತಿ ಪರಶುರಾಮ ಈ ಕೃಷ್ಣ ಮಂತ್ರ, ಇದು ಗೋಪೀಜನ ವಲ್ಲಭಾಯ ಸ್ವಾಹ ಅಂತ, ಆ ಕೃಷ್ಣ ಮಂತ್ರವನ್ನು
100 ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. 100 ವರ್ಷಗಳ ತಪಸ್ಸು ಮಾಡಿದರೂ ಕೂಡ ಅವನಿಗೆ ಸಿದ್ಧಿ ಆಗುವುದಿಲ್ಲ, ಅಲ್ಲಿ ಕೃಷ್ಣನ ಅನುಗ್ರಹ ಆಗುವುದಿಲ್ಲ. ಒಮ್ಮೆ ಇವನು ಆ ತಪಸ್ಸು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 2 ಪ್ರಾಣಿಗಳು ಬರ್ತಾವಲ್ಲಿಗೆ ಹೆದರಿಕೊಂಡು. ಒಬ್ಬ ಬೇಡರವನು ಆ ಪ್ರಾಣಿಗಳ ನಟಿಸ್ಕೊಂಡು ಬರ್ತಾ ಇದ್ದಾನೆ, ಅದಕ್ಕೆ ಹೆದರುಕೊಂಡವುಗಳು ಬರ್ತವೆ. ಪರಶುರಾಮ ಇದ್ದಲ್ಲಿ ಬರ್ತವೆ. ಪರಶುರಾಮ ಇದ್ದಲ್ಲಿಗೆ ಬಂದು ಅಲ್ಲಿ ತಾವು ಧೈರ್ಯದಿಂದ ಕುಳಿತುಕೊಳ್ತವೆ. ಅವಾಗ ಆ ಗಂಡು ಪ್ರಾಣಿ ಹೆಣ್ಣು ಪ್ರಾಣಿಗೆ ಹೇಳುತ್ತದೆ, ನೋಡಿ ಇಲ್ಲಿ ಪರಶುರಾಮ ತಾನು ತಪಸ್ಸಿಗೆ ಕೂತಿದ್ದಾನೆ, ಅದರಿಂದಾಗಿ ನಮಗೆ ಏನು ಇಲ್ಲಿ ಭಯ ಇಲ್ಲ ಅಂತ ಹೇಳಿ ಅಲ್ಲೇ ಕೊಡ್ತವೆ. ಆಗ ಆ ಹೆಣ್ಣು ಕೇಳ್ತದೆ, ಇವರಿಗೆ ಯಾಕೆ, ರಾಮನಿಗೆ ಯಾಕೆ ಇನ್ನೂ ತಪಸ್ಸಿನ ಶಕ್ತಿ ಸಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ಆ ಗಂಡು ಪ್ರಾಣಿ ಹೇಳ್ತದೆ, ನೋಡು ಇವನು ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ, ಆದರೆ ಇದರೊಟ್ಟಿಗೆ ಇನ್ನೊಂದು ಅಗಸ್ತ್ಯರಿಗೆ ಗೊತ್ತಿರುವ ರಹಸ್ಯವಾದ ಒಂದು ಸ್ತೋತ್ರ ಇದೆ, ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಅಂತ. ಆ ಕೃಷ್ಣ ಪ್ರೇಮಾಮೃತ ಸ್ತೋತ್ರವನ್ನು ಇವನು ಪಠಿಸಿದ ಅಂತ ಆದರೆ ಇವನಿಗೆ ಆ ಮಂತ್ರ ಶೀಘ್ರದಲ್ಲಿ ಸಿದ್ಧಿಯಾಗ್ತದೆ ಅಂತ ಆ ಪ್ರಾಣಿಗಳು ಮಾತಾಡ್ಕೊಳ್ತವೆ. ಇದನ್ನು ಆಲಿಸಿದಂತಹ ಪರಶುರಾಮ ತಾನು ಅಗಸ್ತ್ಯರನ್ನು ಹುಡುಕಿಕೊಂಡು ಹೋಗ್ತಾನೆ. ಅಗಸ್ತ್ಯರನ್ನು ಹುಡುಕೊಂಡೋಗಿ, ಅಂದರೆ ಅವನ ಹಿಂದೆ ಈ ಪ್ರಾಣಿಗಳು ಬರ್ತವೆ, ಅಗಸ್ತ್ಯರಿಂದ ತಾನು ಕೃಷ್ಣ ಪ್ರೇಮಾಮೃತ ಸ್ತೋತ್ರದ ಉಪದೇಶವನ್ನು ಪಡಿತಾನೆ. ಆ ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಅಂತ ಹೇಳಿದ್ರೇ ಇವತ್ತು ಪ್ರಸಿದ್ಧವಾಗಿರುವಂತಹ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಅಂತ ಇವತ್ತು ನಾವು ಹೇಳ್ತೇವೆ. ಶ್ರೀ ಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಎನ್ನುವಂತಹ ಸ್ತೋತ್ರ ಕೃಷ್ಣಾಷ್ಟೋತ್ತರ ಅಂತ ಇದು ಪ್ರಸಿದ್ಧವಾಗಿರುವ ಸ್ತೋತ್ರ. ಅದು ಇಲ್ಲಿ ಈ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತದೆ. ಅದನ್ನು ಅಗಸ್ತ್ಯರು ಪರಶುರಾಮನಿಗೆ ಉಪದೇಶವನ್ನು ಕೊಡ್ತಾರೆ. ನೋಡು, ಇದು ನಿನಗೆ ಎಂಥ ಮಂತ್ರವನ್ನು ಸಿದ್ಧಿ ಮಾಡುವಂತಹ ಸ್ತೋತ್ರ ಇದು ಅಂತ ಆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು, ಅಂದರೆ ಅದನ್ನು ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಅಂತ ಹೇಳ್ತಾರೆ. ಅಂತ ಕೃಷ್ಣ ಪ್ರೇಮಾಮೃತ ಸ್ತೋತ್ರವನ್ನು ನೀನು ಪಠಿಸುವುದರಿಂದ ನಿನ್ನ ಮಂತ್ರ ಸಿದ್ಧಿ ಆಗ್ತದೆ ಅಂತ ಅಗಸ್ತ್ಯರು ಹೇಳ್ತಾರೆ. ಈ ಸ್ತೋತ್ರವನ್ನು, ಕೃಷ್ಣ ಪ್ರೇಮಾಮೃತ ಸ್ತೋತ್ರವನ್ನು ಅಗಸ್ತ್ಯರು ಪರಶುರಾಮನಿಗೆ ಉಪದೇಶ ಕೊಡ್ತಾ ಇದ್ದದನ್ನು ಕೇಳಿಯೇ ಅವನ ಹಿಂದೆ ಬಂದಿದ್ದ 2 ಪ್ರಾಣಿಗಳಿಗೆ ಮುಕ್ತಿಯಾಗ್ತದೆ. ಪರಶುರಾಮನಾದರೂ ಆ ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಸಹಿತವಾಗಿ ಕೃಷ್ಣ ಮಂತ್ರವನ್ನು, ಅದೇ ಗೋಪೀಜನ ವಲ್ಲಭಾಯ ಎಂಬ ಸ್ತೋತ್ರವನ್ನು ತಾನು ಪಠಿಸ್ತಾ ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಚತುರ್ಭುಜನಾದಂತಹ ಕೃಷ್ಣ ಈ ಪರಶುರಾಮನಿಗೆ ಆಶೀರ್ವಾದವನ್ನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ನಿನಗೆ ಎಲ್ಲರಿಗಿಂತ ಅಧಿಕವಾದ ತೇಜಸ್ಸನ್ನು ಕೊಡ್ತೇನೆ, ನಿನ್ನ ತೇಜಸ್ಸನ್ನು ಯಾರೂ ಎದುರಿಸಲಿಕ್ಕಾಗೋದಿಲ್ಲ, ಅದಕ್ಕಾಗಿ ನೀನು ಕಾರ್ತವೀರ್ಯಾರ್ಜುನನ ಗೆಲ್ಲು, ಮುಂದೆ ನಾನೇ ರಾಮನಾಗಿ ಬರ್ತೇನೆ. ರಾಮನಾಗಿ ಬಂದಾಗ ನಾನು ಮಿಥಿಲೆಯಲ್ಲಿ ಸೀತೆಯನ್ನು ಸ್ವಯಂವರದಲ್ಲಿ ವರಿಸಿ ವಾಪಸ್ ಬರ್ತಾ ಇರಬೇಕಾದ್ರೆ ನೀನು ನನ್ನ ಎದುರಿಗೆ ಬರ್ತೀಯ, ಆಗ ಮತ್ತೆ ನನ್ನ ತೇಜಸ್ಸನ್ನು ವಾಪಸ್ ತಗೊಳ್ತೇನೆ ನಾನು ಅಂತ ಈ ರೀತಿ ಕೃಷ್ಣ ಪರಶುರಾಮನಿಗೆ ಹೇಳ್ತಾನೆ. ಹೇಳಿ ನಂತರ ಅಲ್ಲೇ ಅಂತರ್ಧಾನ ಹೊಂದಿದ ಕೃಷ್ಣ. ನಂತರ ಪರಶುರಾಮ ತಾನು ಕಾರ್ತವೀರ್ಯಾರ್ಜುನನೊಟ್ಟಿಗೆ ಹೋರಾಟವನ್ನು ಮಾಡಿ ಕಾರ್ತವೀರ್ಯಾರ್ಜುನನ ಸೋಲಿಸ್ತಾನೆ ಅಂತ ಈ ರೀತಿ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಕಥೆ. ಇನ್ನೂ ಕೆಲವು ಸ್ತೋತ್ರ ಇಲ್ಲಿ ಕಥೆಗಳು ಬರ್ತದೆ. ಈ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ನೋಡಿ ಪರಶುರಾಮ ಶಿವನ ಆರಾಧನೆಯನ್ನು ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಶಿವನ ಕುರಿತಾದಂತಹ ಪರಶುರಾಮ ಮಾಡಿದ 3-4 ರುದ್ರ ಸ್ತೋತ್ರಗಳಿದೆ. ಶಿವನ ಕುರಿತಾದ ಸ್ತೋತ್ರಗಳು ಕೂಡ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಇದರಿಂದಾಗಿ ಶಿವ ಪರಶುರಾಮನಿಂದ ಆರಾಧಿಸಲ್ಪಟ್ಟಿದ್ದಾನೆ, ಪರಶುರಾಮ ಶಿವನ ಭಕ್ತ, ಈ ರೀತಿ ಕಾಣಿಸ್ತದೆ. ಮೇಲು ನೋಟಕ್ಕೆ ನೋಡಿದರೆ ಹೀಗೆ ಕಾಣಿಸ್ತದೆ, ಹೌದು ಪರಶುರಾಮ ಶಿವನ ಭಕ್ತ. ಎಲ್ಲಿವರೆಗೆ ಅಂದರೆ ಪರಶು ಕೊಡ್ಲಿ ಸಿಕ್ಕಿದ್ದೇ ಶಿವನಿಂದ ಅಂತ ಈ ರೀತಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಮೇಲು ನೋಟಕ್ಕೆ ಹೌದು ಈ ಕಥೆ, ಆದರೆ ಇದೇ ಸತ್ಯವಾದ ಕಥೆಯ, ಹೀಗೇ ನಡೆದಿದೆಯಾ, ಹೀಗೇ ಇದೆಯಾ, ಇದು ವಿಮರ್ಶೆ ಮಾಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಪುರಾಣಗಳಲ್ಲಿ ವೇದವ್ಯಾಸರು ಯಾವ ರೀತಿಯ ಒಂದು ಯೋಜನೆಯನ್ನು ಮಾಡಿದ್ದಾರೆ, ಉಪಾಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲವೂ ಅರ್ಥ ಆಗಬೇಕು, ಯಾವುದೂ ಅರ್ಥ ಆಗಬಾರದು. ನೋಡಿ ಆ ರೀತಿ ಮಾಡಿಟ್ಟಿದ್ದಾರೆ ಪುರಾಣಗಳಲ್ಲಿ. ಅದಕ್ಕಾಗಿ ಪುರಾಣವನ್ನು ನಾವು ತೆಗೆದುಕೊಂಡು ಕೇವಲ ಹಾಗೆ ಓದಿಬಿಟ್ಟು ಅಂತ ಹೇಳಿದರೆ ಆಗ ನಮಗೆ ಸರಿಯಾದ ಅರ್ಥವಾಗುವುದಕ್ಕಿಂತಲೂ ಅಪಾರ್ಥ ಆಗುವುದೇ ಹೆಚ್ಚು. ಇದು ಪರಶುರಾಮರು ಇಲ್ಲಿ ಮಾಡಿರುವಂಥ, ಅಂದರೆ ವೇದವ್ಯಾಸರು ಇಲ್ಲಿ ಮಾಡಿರುವಂತಹ ದೊಡ್ಡ ಉಪಾಯ. ಅದಕ್ಕೆ ನಾವು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕೇವಲ ಮೇಲು ನೋಟಕ್ಕೆ ನೋಡಿದರೆ ಅರ್ಥ ಆಗೋದಿಲ್ಲ ಸರಿಯಾಗಿ. ಅದು
ಮತ್ತು ಅದನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಅದಕ್ಕಾಗಿ ಭಗವದ್ಗೀತೆ ಹೇಳಿದ್ದು. ವ್ಯವಸಾಯವನ್ನು ಮಾಡಬೇಕು, ನಾವಲ್ಲಿ ವಿಮರ್ಶೆಯನ್ನು ಮಾಡಬೇಕು, ಕೃಷಿ ಮಾಡಬೇಕು. ಆಗ ಮಾತ್ರ ಸತ್ಯ ಸಂಗತಿ ಏನು ಅನ್ನುವಂಥದ್ದು ಹೊರಗೆ ಬರ್ತದೆ. ಈಗ ಈ ಕಥೆಯನ್ನು ನಾವೇನು ಕೇಳಿದ್ವು, ಪರಶುರಾಮನ ಕಥೆ, ಈ ಕಥೆಯಲ್ಲಿ ಮೇಲು ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುವುದೇನು ಅಂತ ಹೇಳಿದರೆ, ಪರಶುರಾಮ ಶಿವನ ಭಕ್ತ, ಪರಶುರಾಮ ಶಿವನ ಆರಾಧನೆಯನ್ನು ಮಾಡಿದ್ದಾನೆ. ಈ ರೀತಿಯೆಲ್ಲ ಮೇಲು ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಸ್ವಲ್ಪ ವಿಮರ್ಶೆಗೆ ಇಳಿದಾಗ ಕೆಲವೊಂದು ಆಶ್ಚರ್ಯಕರವಾದ ಸಂಗತಿಗಳು ಗೊತ್ತಾಗುತ್ತೆ. ಒಂದೇನು ಅಂತ ಹೇಳಿದರೆ, ನಾವು ಈ ಕಥೆಯನ್ನು ಕೇಳ್ಕೊಂಡು ಬಂದು ಆ ಕಥೆಯನ್ನು ಕೇಳ್ಕೊಂಡು ಬಂದಾಗ ಅಲ್ಲಿ 2 ಪ್ರಾಣಿಗಳ ಕಥೆ ಬಂತು. ಆ 2 ಪ್ರಾಣಿಗಳು ತಾವು ಮಾತಾಡಿಕೊಂಡು ಪರಶುರಾಮನ ನೋಡು, ಕೃಷ್ಣ ಪ್ರೇಮಾಮೃತ ಸ್ತೋತ್ರವನ್ನು ಪಠನೆ ಮಾಡಿದರೆ ಎಲ್ಲ ಇವನಿಗೆ ಬೇಗ ಸಿದ್ಧಿಯಾಗತ್ತೆ, ಈಗೆಲ್ಲ ಹೇಳಿದರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಆ ಗಂಡು ಪ್ರಾಣಿ ಹತ್ರ ಕೇಳುತ್ತದೆ, ಪರಶುರಾಮನಿಗೆ ಯಾಕೆ ಸಿದ್ಧಿಯಾಗಲಿಲ್ಲ ಇನ್ನು ಅಂತ. ಅದಕ್ಕೆ ಆ ಗಂಡು ಪ್ರಾಣಿ ಹೇಳ್ತದೆ, ಅತ್ರಾಸ್ತಿ ಕಾರಣಂ ಭಕ್ತಿ ಸಾಚವೈ ತ್ರಿವಿಧ ಮತ. ಹೆಣ್ಣು ಪ್ರಾಣಿಗೆ ನೋಡು, ಇಲ್ಲಿ ಕಾರಣ ಏನೆಂದರೆ ಭಕ್ತಿ ಮುಖ್ಯ. ಭಕ್ತಿ 3 ವಿಧವಾಗಿದೆ. ಉತ್ತಮವಾದ ಭಕ್ತಿ, ಮಧ್ಯಮವಾದ ಭಕ್ತಿ, ಅಧಮವಾದ ಭಕ್ತಿ. 3 ವಿಧವಾದ ಭಕ್ತಿ ಇದೆ ಅಂತ ಹೇಳ್ತದೆ ಆ ಗಂಡು ಪ್ರಾಣಿ ಹೆಣ್ಣು ಪ್ರಾಣಿಗೆ. ಆ 3 ವಿಧವಾದ ಭಕ್ತಿ ಹೇಗೆ ಅದಕ್ಕೆ ಕೇಳ್ತದೆ. ಶಿವಸ್ಯ ನಾರದಸ್ಯಾಪಿ ಶುಕಸ್ಯ ಚ ಮಹಾತ್ಮನಃ ಅಂಬರೀಷಸ್ಯ ರಾಜರ್ಷಿ ರಂತಿದೇವಸ್ಯ ಮಾರುತೇಃ ಬಲೇರ್ವಿಭೀಷಣಸ್ಯಾಪಿ ಪ್ರಹ್ಲಾದಸ್ಯ ಮಹಾತ್ಮನಃ ಉತ್ತಮ ಭಕ್ತಿರೇವಾಸ್ತಿ ಗೋಪೀನಾಮುದ್ಭವಸ್ಯ ಚ ವಸಿಷ್ಠಾದಿ ಮುನೀಷಾನಾಂ ಮನ್ವಾದೀನಾಂ ಶುಭೇಕ್ಷಣೆ ಮಧ್ಯಾ ಚ ಭಕ್ತಿರೇವಾಸ್ತಿ ಪ್ರಾಕೃತಾನ್ ಜನೇಷು ಸ ಮಧ್ಯಭಕ್ತಿರಯಂ ರಾಮೋ ನಿತ್ಯಂ ಯಮಪರಾಯಣಃ. ನೋಡು, ಉತ್ತಮ ಭಕ್ತಿಯನ್ನು ಮಾಡುವವರು ಯಾರು ಗೊತ್ತುಂಟ? ಅದನ್ನೇ ಹೇಳ್ತಾ ಆ ಗಂಡು ಪ್ರಾಣಿ ಹೇಳುತ್ತದೆ, ಶಿವ, ನಾರದ, ಶುಕಾಚಾರ್ಯರು, ಅಂಬರೀಷ, ಹಾಗೆ ರಂತಿದೇವ, ಅದೇ ರೀತಿ ಹನುಮಂತ, ಬಲಿ, ವಿಭೀಷಣ, ಪ್ರಹ್ಲಾದ, ಇವರೆಲ್ಲರೂ ಕೂಡ ಉತ್ತಮವಾದ ಭಕ್ತಿಯನ್ನು ಮಾಡುವವರು. ಇನ್ನು ಮಧ್ಯಮವಾದ ಭಕ್ತಿ ಮಾಡುವವರು ಯಾರು ಅಂತ ಹೇಳಿದ್ರೆ ಗೋಪಿಕಾಸ್ತ್ರೀಯರು, ಉದ್ಧವ, ಈ ವಸಿಷ್ಠಾದಿ ಮುನಿಗಳು, ಇವರೆಲ್ಲರೂ ಕೂಡ ಮಧ್ಯಮ ಭಕ್ತಿಯನ್ನು ಮಾಡುವವರು. ಇನ್ನು ಸಾಮಾನ್ಯ ಜನರು, ಇವರೆಲ್ಲ ಮಾಡುವುದು ಸಾಮಾನ್ಯವಾದ ಭಕ್ತಿ, ಅಧಮ ಭಕ್ತಿ, ಈ ರೀತಿ ಆ ಪ್ರಾಣಿ ಹೇಳುತ್ತದೆ. ನೋಡಿ, ಈ ಮಾತನ್ನು ಇಲ್ಲಿ ಸ್ವಲ್ಪ ನಾವು ವಿಶ್ಲೇಷಣೆಯನ್ನು ಮಾಡಿದ್ವು ಅಂದರೆ, ಉತ್ತಮವಾದ ಭಕ್ತಿಯನ್ನು ಮಾಡ್ತಾ ಇರುವವರ ಪಟ್ಟಿಯನ್ನು ಹೇಳ್ತಾ ಆ ಪ್ರಾಣಿ ಹೇಳುತ್ತದೆ, ಶಿವ, ನಾರದ, ಶುಕ, ಅಂಬರೀಷ, ರಂತಿದೇವ, ಮತ್ತು ಹನುಮಂತ, ಬಲಿ, ವಿಭೀಷಣ, ಇವರೆಲ್ಲರೂ ಕೂಡ ಅಂತ. ಇಲ್ಲಿ ಮೊದಲು ಹೇಳ್ತಾ ಇರುವುದೇ ಶಿವನನ್ನು. ಭಕ್ತಿ ಮಾಡುವವರಲ್ಲಿ ಉತ್ತಮನಾದವನು ಶಿವ ಅಂತ. ಯಾರ ಭಕ್ತಿ ಮಾಡ್ತಾ ಇರೋದು? ಶಿವ ಯಾರ ಭಕ್ತಿಯನ್ನು ಮಾಡ್ತಾ ಇದ್ದಾನೆ? ನೋಡಿ, ಇದು ಇಲ್ಲೇ ಬಂದಿರೋದು ಪರಶುರಾಮನ ಕಥೆಯಲ್ಲಿಯೇ. ಯಾವ ಬ್ರಹ್ಮಾಂಡ ಪುರಾಣದಲ್ಲಿ ಪರಶುರಾಮ ಶಿವನ ಭಕ್ತ ಅಂತ ಹೇಳಿ ಕಥೆ ಮುಂದುವರಿತಾ ಇದೆ, ಅಲ್ಲೇ ಬಂದಿರುವಂತಹ ಇದು ಶ್ಲೋಕ. ಶಿವ ಉತ್ತಮ ಭಕ್ತರಲ್ಲಿ ಪ್ರಥಮನಾದವನು ಅಂತ. ಇಲ್ಲಿ ನೀವು ಪಟ್ಟಿ ನೋಡಿದರೆ ನಾರದರು ವಿಷ್ಣು ಭಕ್ತರು, ಶುಕಾಚಾರ್ಯರು ಭಾಗವತವನ್ನು ಹೇಳಿದವರು ವಿಷ್ಣು ಭಕ್ತರು, ಅಂಬರೀಷ ಅಂತೂ ವಿಷ್ಣು ಭಕ್ತ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ರಂತಿದೇವನು ವಿಷ್ಣು ಭಕ್ತ, ಹನುಮಂತನು ವಿಷ್ಣು ಭಕ್ತ, ರಾಮನ ಭಕ್ತ. ಇನ್ನು ಬಲಿ, ವಿಭೀಷಣ, ಇವರೆಲ್ಲರೂ ಕೂಡ ಭಗವಂತನ ವಿಷ್ಣುವಿನ ಭಕ್ತರೇ. ಆ ವಿಷ್ಣುವಿನ ಭಕ್ತರ ಸಾಲಿನಲ್ಲೇ ಮೊದಲು ಶಿವನನ್ನು ಸೇರಿಸಿದ್ದಾರೆ ಅಂತ ಹೇಳಿದರೆ ಶಿವ ಯಾರ ಭಕ್ತ ಅಂತಾಯಿತು? ಒಂದೊಮ್ಮೆ ಶಿವನೇ ಸರ್ವೋತ್ತಮನಾಗಿದ್ದರೆ, ಪರಶುರಾಮನೂ ಶಿವನನ್ನು ಆರಾಧನೆ ಮಾಡ್ತಾನೆ ಅಂತಾಗಿದ್ದರೆ ಈ ಶ್ಲೋಕವನ್ನು ಯಾಕೆ ಹೇಳಿದ್ರಿ? ನೋಡಿ, ಇದು ಪ್ರಶ್ನೆ ಬರುವುದಂದರೆ ಇದೆಲ್ಲ ವೇದವ್ಯಾಸರು ಮಾಡಿರುವ ಚಮತ್ಕಾರ. ಅದಕ್ಕೆ ಹೇಳಿದ ನಾನು, ಆದರೂ ಅರ್ಥ ಆಗೋಲ್ಲ. ಈ ಪುರಾಣಗಳ ಶೈಲಿಯ ಆ ರೀತಿಯಿಂದ ಮಾಡಿಟ್ಟಿದ್ದಾರೆ ವೇದವ್ಯಾಸರು. ಹಾಗೆಯೇ ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಅಂತ ಏನು ನೋಡಿದ್ವು, ಅದರಲ್ಲಿಯೂ ಕೂಡ ಸರ್ವಗ್ರಹರೂಪೀ ಪರಾತ್ಪರಃ ಏವಂ ಶ್ರೀಕೃಷ್ಣದೇವಸ್ಯ ನಾಮ್ನಾಮಷ್ಟೋತ್ತರಂ ಶತಂ. ಕೃಷ್ಣನ 108 ನಾಮಗಳನ್ನು ಹೇಳ್ತಾ ಕಡೆಗೆ ಪರಾತ್ಪರಃ, ಯಾರು ಉತ್ತಮರಾದವರಿದ್ದಾರೆ, ಉತ್ತಮರಾದವರೆಲ್ಲರಿಗಿಂತಲೂ ಉತ್ತಮನಾದವನು ಯಾರು ಅಂದರೆ ಕೃಷ್ಣ. ಅಂದರೆ
ಕೃಷ್ಣನೇ ಸರ್ವೋತ್ತಮ ಅಂದರೆ ಕೃಷ್ಣ ಪ್ರೇಮಾಮೃತ ಸ್ತೋತ್ರದಲ್ಲಿ, ಅಂದರೆ ಕೃಷ್ಣಾಷ್ಟೋತ್ತರ ಶತದಲ್ಲಿ, ಶತನಾಮ ಸ್ತೋತ್ರದಲ್ಲಿ ಇದೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿ ಗೊಂದಲಗಳುಂಟಾಗ್ತದೆ. ಏನ್ರಿ ಇಲ್ಲಿ ಕೃಷ್ಣನೇ ಸರ್ವೋತ್ತಮ, ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತೀರಿ, ಅಲ್ಲಿ ಪರಶುರಾಮ ಶಿವನ ಆರಾಧನೆ ಮಾಡ್ತಾನೆ ಅಂತ ಹೇಳ್ತೀರಿ. ಶಿವನ ಆರಾಧನೆ ಯಾಕೆ ಮಾಡಬೇಕಾಗಿದೆ ಪರಶುರಾಮ? ಒಂದೊಮ್ಮೆ ಪರಶುರಾಮನೇ ಸರ್ವೋತ್ತಮನಾಗಿದ್ದರೆ ಶಿವ ಅವನ ಆರಾಧನೆ ಮಾಡಬೇಕಿತ್ತು, ಪರಶುರಾಮರ ಆರಾಧನೆ. ಅದು ಬಿಟ್ಟು ಪರಶುರಾಮ ಯಾಕೆ ಶಿವನ ಆರಾಧನೆ ಏನು ಮಾಡ್ತಾ ಇದ್ದಾನೆ? ಸುಮ್ಮನೆ ಇವಾಗಿದ್ರೆ ಏನು ಪುರಾಣಗಳು ಅಂತ ಹೇಳಿದ್ರೆ ಗೊಂದಲಗಳು, ಸುಮ್ಮನೆ ಸುಳ್ಳು ಹೇಳೋದು ಅಂತ ಅರ್ಥವ? ಅಥವಾ ಈ ರೀತಿ ಗೊಂದಲ ಹುಟ್ಟಿಸುವುದೇ ಈ ಪುರಾಣಗಳ ಅರ್ಥವ? ಹೀಗಾದರೆ ನಮ್ಮ ಧರ್ಮದ ಬಗ್ಗೆ ಎಲ್ರಿಗೂ ಜಿಗುಪ್ಸೆ ಉಂಟಾಗೋದಿಲ್ವೇನು? ನಿಮ್ಮ ಈ ಹಿಂದೂ ಧರ್ಮದಲ್ಲಿ ಸರಿಯಾಗಿ ಇಲ್ಲವೇ ಇಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ಕೊಂಡು ಹೋಗ್ತಾರೆ ಅಂತ ಜಿಗುಪ್ಸೆ ಉಂಟಾಗೋದಿಲ್ವೇನು ಅಂತ ಈ ರೀತಿ ಎಲ್ಲ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ನೂ ವಿಚಿತ್ರ ಅಂತ ಹೇಳಿದ್ರೆ, ಪರಶುರಾಮನು ವಿಷ್ಣುವಿನ ಅವತಾರ, ಕೃಷ್ಣನೂ ವಿಷ್ಣುವಿನ ಅವತಾರ. ಪರಶುರಾಮ ಕೃಷ್ಣನ ಮಂತ್ರವನ್ನು ಜಪ ಮಾಡ್ತಾನಂತೆ. ನೋಡಿ, ಇಲ್ಲಿ ಬಂದಿರುವುದು 100 ವರ್ಷಗಳ ಕಾಲ ಕೃಷ್ಣ ಮಂತ್ರವನ್ನು ಜಪ ಮಾಡ್ಕೊಂಡು ಕೂರ್ತಾನಂತೆ ಪರಶುರಾಮ. ಇವನು ವಿಷ್ಣುವಿನ ಅವತಾರವಾಗಿ, ಇಷ್ಟಾಗಿ ಕೃಷ್ಣ ಅವನಿಗೆ ಒಲಿಯುವುದಿಲ್ವಂತೆ. ಏನಿದ್ರ ಅರ್ಥ? ಕಡೆಗೆ ಕೃಷ್ಣ ಪ್ರೇಮಾವೃತ ಸ್ತೋತ್ರ ಮಾಡಿದಾಗ ಕೃಷ್ಣ ಬಂದು ಅನುಗ್ರಹ ಮಾಡ್ತಾನಂತೆ ಪರಶುರಾಮನಿಗೆ. ನಿನಗೆ ತುಂಬ ತೇಜಸ್ಸು ಕೊಡ್ತೇನೆ, ಆಮೇಲೆ ತೇಜಸ್ಸು ಕಿತ್ಕೊಳ್ತೇನೆ, ಇದನ್ನೆಲ್ಲ ಹೇಳಿದಾರಂತೆ. ಏನಿದ್ರುಗಳೆಲ್ಲ ಅರ್ಥ ಏನು? ಒಂದೊಮ್ಮೆ ತಾನೇ ತನಗೆ ನಮಸ್ಕಾರ ಮಾಡೋದು ಅಂತ ಹೇಳಿದ್ರೆ ಏನರ್ಥ? ತನ್ನ ಮಂತ್ರವನ್ನೇ 100 ವರ್ಷ ಜಪ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂದರೆ ಏನರ್ಥ? ಇವೆಲ್ಲ ಪ್ರಶ್ನೆಗಳು ಬಂದೇ ಬರ್ತದೆ. ಇದಕ್ಕೆಲ್ಲ ನಾವು ಉತ್ತರ ಕಂಡುಕೊಳ್ಬೇಕು ಅಂತ ಹೇಳಿದರೆ, ಮೊದಲು ವೇದವ್ಯಾಸರು ಯಾವ ರೀತಿಯಿಂದ ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡು, ಅಂದರೆ ಮೊದಲು ನಾವು ಪುರಾಣ ಪುಸ್ತಕವನ್ನು ಕೈಗೆ ಹಿಡಿಯುವುದಕ್ಕಿಂತ ಮುಂಚೆ ಮೊದಲು ನಾವು ಅಧ್ಯಯನ ಮಾಡಬೇಕಾಗಿದೆ ಪೂರ್ವಭಾವಿಯಾಗಿ. ಅಂದರೆ ಪುರಾಣಗಳನ್ನು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಪುರಾಣಗಳನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತ ನಾವು ತಿಳ್ಕೊಳ್ಬೇಕು, ಮೆಥಡಾಲಜಿ. ಅದನ್ನು ತಿಳ್ಕೊಂಡು ಆಮೇಲೆ ಪುರಾಣಗಳ ಅಧ್ಯಯನಕ್ಕೆ ಇಳಿದಾಗ ನಮಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗ ವ್ಯವಸಾಯಾತ್ಮಿಕ ಬುದ್ಧಿ ಏಕೈವ, ನಿಮಗೆ ಒಂದೇ ಎಲ್ಲ ಕಡೆಯೂ ಕೂಡ ಒಂದೇ ವಿಚಾರ ಕಾಣಿಸ್ತದೆ. 18 ಪುರಾಣಗಳಲ್ಲಿ ಯಾವುದೇ ನಿಮಗೆ ಗೊಂದಲ ಉಂಟಾಗುವುದಿಲ್ಲ. ಯಾಕಂದರೆ ಅರ್ಥ ಮಾಡಿಕೊಳ್ಳುವಂತಹ ಮೆಥಡ್ ಯಾವ ರೀತಿ ಅಂತ ಗೊತ್ತಾಗುತ್ತೆ, ಉಪಾಯ ನಿಮಗೆ ಗೊತ್ತಾಗುತ್ತೆ. ಅದು ನಾವು ತಿಳ್ಕೊಳ್ಬೇಕು. ಹೇಗೆ? ಇದನ್ನು ವೇದವ್ಯಾಸರೇ ಹೇಳಿದ್ದಾರೆ. ವೇದವ್ಯಾಸರು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಆದರೆ ಏನಂದರೆ ನೀವು ಒಂದೊಂದೇ ನೋಡಿದರೆ ನಿಮಗೇನೂ ಅರ್ಥ ಆಗೋಲ್ಲ. ಮತ್ತೇನೆಂದರೆ ಸಮಗ್ರವಾಗಿ ನೋಡಬೇಕು. ಸಮಗ್ರವಾಗಿ ನಾವು ನೋಡಿದಾಗ ವೇದವ್ಯಾಸರ ಅಭಿಪ್ರಾಯ ಗೊತ್ತಾಗುತ್ತೆ. ಪದ್ಮಪುರಾಣದಲ್ಲಿ, ಅಂದರೆ ಪದ್ಮಪುರಾಣವು ವೇದವ್ಯಾಸರಿಂದ ರಚಿಸಲ್ಪಟ್ಟದ್ದು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪುರಾಣಗಳಲ್ಲಿ ಎಲ್ಲ ಪುರಾಣಗಳು ಒಂದೇ ಅಂತ ತಿಳ್ಕೊಳ್ಬೇಡಿ. 18 ಪ್ರಧಾನವಾದ ಪುರಾಣಗಳು. ಆ 18 ಪ್ರಧಾನವಾದ ಪುರಾಣಗಳಲ್ಲಿ 6 ಪುರಾಣವನ್ನು ಸಾತ್ವಿಕ ಪುರಾಣ, 6 ಪುರಾಣವನ್ನು ರಾಜಸ ಪುರಾಣ, 6 ಪುರಾಣವನ್ನು ತಾಮಸ ಪುರಾಣ, ಈ ರೀತಿ ನಾನು ವಿಭಾಗವನ್ನು ಮಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಭಗವಾನ್ ನಿಸ್ತರಾಯತು ಲೋಕಾನಾಂ ಸ್ವಯಂ ನಾರಾಯಣ ಪ್ರಭು ವ್ಯಾಸರೂಪೇಣ ಕೃತವಾನ್ ಪುರಾಣಾನಿ ಮಹೀತಲೆ ವೈಷ್ಣವಂ ನಾರದೀಯಂಚ ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೆ ಸಾತ್ವಿಕಾನಿ ಪುರಾಣಾನಿ ವಿಜ್ಞೇಯಾನಿ ಶುಭಾನಿ ವೈ. ವೈಷ್ಣವ ಅಂದರೆ ವಿಷ್ಣು ಪುರಾಣ, ನಾರದೀಯ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ, ಪದ್ಮಪುರಾಣ, ವರಾಹ ಪುರಾಣ, ಈ 6 ಪುರಾಣಗಳು ಸಾತ್ವಿಕ ಪುರಾಣಗಳು. ಹಾಗೆ ಬ್ರಹ್ಮಾಂಡಂ ಬ್ರಹ್ಮವೈವರ್ತಂ ಮಾರ್ಕಂಡೇಯಂ ತಥೈವ ಚ ಭವಿಷ್ಯಂ ವಾಮನಂ ಬ್ರಾಹ್ಮಂ ರಾಜಸಾನಿ ನಿಬೋಧತ. ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ, ಬ್ರಹ್ಮಪುರಾಣ, ಈ 6 ಪುರಾಣಗಳು ರಾಜಸ ಪುರಾಣ. ಇನ್ನು ತಾಮಸ ಪುರಾಣ ಮಾತ್ಸ್ಯಂ ಕೂರ್ಮಂಚ ತಥಾ ಲೈಂಗಂ ಶೈವಂ ಸ್ಕಾಂದಂ ತಥೈವ ಚ ಆಗ್ನೇಯಂಚ ಷಡೈತಾನಿ ತಾಮಸಾನಿ ನಿಬೋಧತ ಅಂತ ಹೇಳ್ತಾರೆ. ಇನ್ನು 6 ಪುರಾಣಗಳು ಮತ್ಸ್ಯಪುರಾಣ, ಕೂರ್ಮಪುರಾಣ, ಲಿಂಗಪುರಾಣ, ಶಿವಪುರಾಣ, ಸ್ಕಂದಪುರಾಣ, ಆಗ್ನೇಯ ಪುರಾಣ, ಅಗ್ನಿಪುರಾಣ, ಈ 6 ಪುರಾಣಗಳು ತಾಮಸ ಪುರಾಣಗಳು. ಈ ರೀತಿ ವೇದವ್ಯಾಸರು ಇದು ಪ್ರಧಾನವಾಗಿ ಮಾಡಿರುವ ವಿಭಾಗ. ಏನು ಈ ವಿಭಾಗದಿಂದ ನಮಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದರೆ, ಯಾಕೆ ಈ ವಿಭಾಗವನ್ನು ವೇದವ್ಯಾಸರು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದು ಸಾತ್ವಿಕ ಪುರಾಣ ಇದೆ, ಸಾತ್ವಿಕ ಪುರಾಣಗಳಲ್ಲಿ ಹೇಳಿರುವ ವಿಷಯವನ್ನು ನೀವು ಯಾವುದೇ ಯೋಚನೆ ಮಾಡದೆ ಸ್ವೀಕಾರ ಮಾಡಬಹುದು. ಅಂತ ಹೇಳಿದರೆ ನಿಮಗೆ ಅಲ್ಲಿ ಹೆಚ್ಚು ತಲೆ ಕೆಡಿಸುವ ವಿಷಯವನ್ನು ನಾನು ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು. ನೋಡಿ, ಅದಕ್ಕಾಗಿಯೇ ಭಾಗವತದಲ್ಲಿ 2ನೇ ಶ್ಲೋಕದಲ್ಲಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಅಂತ
ನಾನಿಲ್ಲಿ ಮೋಸ ಇಲ್ಲದ ಧರ್ಮ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮಗೆ ಯಾವುದೇ ಕನ್ಫ್ಯೂಷನ್ ಉಂಟು ಮಾಡುವಂತಹ ವಿಷಯವನ್ನು ನಾನಿಲ್ಲಿ ಇಟ್ಟಿಲ್ಲ, ವೇದವ್ಯಾಸರು ಹೇಳಿದ್ದಾರೆ. ಇನ್ನು ರಾಜಸ ಪುರಾಣ. ರಾಜಸ ಪುರಾಣ ಏನಿದೆ, ಆ ರಾಜಸ ಪುರಾಣವನ್ನು ನೀವು ಸ್ಟಡಿ ಮಾಡಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಯಾಕಂದರೆ ವೇದವ್ಯಾಸರು ಇದನ್ನು ರಾಜಸ ಪುರಾಣ ಕ್ಯಾಟಗರಿಯಲ್ಲಿ ವಿಭಾಗದಲ್ಲಿ ಸೇರಿಸಿರುವುದರಿಂದಾಗಿ ಇಲ್ಲಿ ಸ್ವಲ್ಪ ಗೊಂದಲಕ್ಕೆ ಉಂಟಾಗುವ ವಿಷಯಗಳಿವೆ, ಕನ್ಫ್ಯೂಷನ್ನಿಗೆ ಕಾರಣವಾದ ವಿಷಯಗಳನ್ನು ಇಲ್ಲಿಟ್ಟಿದ್ದಾರೆ ವೇದವ್ಯಾಸರು. ಅದಕ್ಕಾಗಿ ನಾವು ಕನ್ಫ್ಯೂಷನ್ ಆಗದ ಹಾಗೆ ಅರ್ಥ ಮಾಡಿಕೊಳ್ಬೇಕು ಅದನ್ನು. ಅಂದರೆ ಸ್ವಲ್ಪ ಇಲ್ಲಿ ನಮ್ಮ ಕೆಲಸ ಹೆಚ್ಚಿದೆ ರಾಜಸ ಪುರಾಣಗಳ ಅಧ್ಯಯನಕ್ಕೆ ತೊಡಗಿದಾಗ. ಇನ್ನು ತಾಮಸ ಪುರಾಣಗಳಲ್ಲಂತೂ ಫುಲ್ ಕನ್ಫ್ಯೂಸಿಂಗ್, ಅಂದರೆ ಸಂಪೂರ್ಣ ಗೊಂದಲಮಯವಾಗಿ ಅಲ್ಲಿ ಹೇಳಿರ್ತಾರೆ ತಾಮಸ ಪುರಾಣಗಳಲ್ಲಿ. ಅದರಿಂದಾಗಿ ತಾಮಸ ಪುರಾಣಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಬಹಳ ಜಾಗರೂಕವಾಗಿರಬೇಕು. ಇಲ್ಲದೇ ಇದ್ದರೆ ತಪ್ಪರ್ಥ ಆಗುವುದು ಖಂಡಿತ. ಇದು ವೇದವ್ಯಾಸರೇ ತಾವು ಹೇಳಿರುವ ವಿಚಾರ. ಈ ಕನ್ಫ್ಯೂಷನ್ ಅಂಶಗಳನ್ನು ನಾನು ಏನು ಇಟ್ಟಿದ್ದೇನೆ ಅದನ್ನು ಕೂಡ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ. ತ್ರಿಭಾಷಾ ಯೋನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವದೇತ್ ಸಯಾತಿ ನರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಾತ್. ಇದನ್ನೇ ವೇದವ್ಯಾಸರು ತಿಳಿಸಿದ್ದಾರೆ. 3 ವಿಧವಾದ ಭಾಷೆಯನ್ನು ನಾನು ಬಳಸಿದ್ದೇನೆ: ಸಮಾಧಿ ಭಾಷೆ, ಗುಹ್ಯ ಭಾಷೆ ಹಾಗೂ ದರ್ಶನ ಭಾಷೆ. ಈ 3 ವಿಧವಾದಂಥ ಸ್ಟೈಲ್ ಭಾಷೆಗಳನ್ನು ನಾನು ಬಳಸಿದ್ದೇನೆ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಸಮಾಧಿ ಭಾಷೆ ಅಂತ ಹೇಳಿದರೆ ಅದು ಯಥಾರ್ಥವಾಗಿ ತಿಳಿಸುವುದು, ಹೇಗಿದೆಯೋ ಹಾಗೆ ತಿಳಿಸುವಂಥದ್ದು ವಿಷಯವನ್ನು. ಅಂದರೆ ಈ ಸಮಾಧಿ ಭಾಷೆಯಲ್ಲಿ ಏನು ಹೇಳಿರ್ತಾರೆ ವೇದವ್ಯಾಸರು, ಅದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಏನೂ ಗೊಂದಲ ಮಾಡಬೇಕಾಗಿಲ್ಲ, ನಾವು ಸರಿಯಾಗಿ ತಿಳ್ಕೊಳ್ಬೋದು. ಯಾಕಂದರೆ ಅದು ನೇರವಾಗಿ ಹೇಳಿರುವಂಥದ್ದು. ಇನ್ನು ದರ್ಶನ ಭಾಷೆ ಅಂತಿದೆ. ಈ ದರ್ಶನ ಭಾಷೆಯಲ್ಲಿ 2 ರೀತಿ ದರ್ಶನ ಭಾಷೆ. ಒಂದೇನೆಂದರೆ ಕಂಡಾಗೆ ಹೇಳುವುದಷ್ಟೇ, ಸತ್ಯ ಆಗಿರಬೇಕು ಅಂತಿಲ್ಲ. ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಕಂಡಾಗೆ ಹೇಳೋದು ಯಾವ ರೀತಿ ಅಂತ ಹೇಳಿದರೆ, ಇವಾಗ ಹನುಮಂತ ಲಂಕೆಗೆ ಹೋದ. ಲಂಕೆಯಲ್ಲಿ ಸೀತೆಯನ್ನು ಎಲ್ಲ ಕಡೆ ಹುಡುಕಿದ, ಸೀತೆ ಸಿಗಲೇ ಇಲ್ಲ. ಕಡೆಗೆ ಬೇಸರಗೊಂಡ, ಅಯ್ಯೋ ನಾನು ಇಲ್ಲಿ ಬಂದದ್ದು ವ್ಯರ್ಥ ಆಗಿಬಿಡುತ್ತಲ್ವ, ನಾನು ಇವಾಗ ಹೋಗಿದ್ದು ಸೀತೆ ಸಿಗಲಿಲ್ಲ ಅಂತ ಹೇಳಿದರೆ ರಾಮಚಂದ್ರ ಬಾಬು ದುಃಖ ಮಾಡ್ಕೊಳ್ತಾನೆ, ಪ್ರಾಣ ಬಿಟ್ಬಿಡ್ತಾನೆ. ರಾಮ ಪ್ರಾಣ ಬಿಟ್ಟರೆ ಸುಗ್ರೀವ ಬಿಡ್ತಾನೆ, ಭರತ ಬಿಡ್ತಾನೆ, ಇವರೆಲ್ಲರೂ ಪ್ರಾಣ ಬಿಟ್ಬಿಡ್ತಾರೆ. ನೋಡಿ, ಈ ರೀತಿ ಎಲ್ಲ ತಾನು ದುಃಖಕ್ಕೊಳಗಾಗ್ತಾನೆ ಈ ಹನುಮಂತ. ಸೀತೆಯ ವಿಷಯವೇ ನನಗೆ ಗೊತ್ತಾಗಲಿಲ್ವಲ್ಲ ಅಂತ. ಹೌದು, ಲಂಕೆಗೆ ಹೋಗಿ ನೀವು ಯಾರು ನೋಡ್ತಾ ಇದ್ದಾರೆ ಆಡಿಯನ್ಸ್, ಆ ಪ್ರೇಕ್ಷಕರಿಗೆ ಇದೇ ರೀತಿ ಕಂಡದ್ದು. ಇದು ನಿಜವಾ? ನಿಜ ಅಲ್ಲ. ಕಾರಣ ಏನೆಂದರೆ, ಈ ಕಡೆಗೆ ಯಾವಾಗ ಸೀತೆ ಲಂಕೆಯಲ್ಲಿದ್ದಾಳೆ ಎಂಬ ಸುಳಿವನ್ನು ಸಂಪಾತಿ ತಾನು ತಿಳಿಸಿದ, ಆಗ ಸಂಪಾತಿಯೇ ತಾನು ಸ್ಪಷ್ಟವಾಗಿ ತಿಳಿಸಿದ್ದಾನೆ, ಸೀತೆ ಲಂಕೆಯಲ್ಲಿ ಅಶೋಕವನದಲ್ಲಿದ್ದಾಳೆ ಅನ್ನುವುದನ್ನು ಸ್ಪಷ್ಟವಾಗಿ ಸಂಪಾತಿ ತಿಳಿಸಿದ್ದಾನೆ. ತಿಳಿಸಿದ ಮೇಲೂ ಕೂಡ ಹನುಮಂತ ಯಾಕೆ ಈ ರೀತಿ ಓಡಾಡ್ತಾ ಇದ್ದಾನೆ, ಯಾವ ರೀತಿ ಹುಡುಕ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಕಾರಣಗಳಿದೆ, ಬೇರೆ ಕಾರಣಗಳೆಲ್ಲ ಇದೆ. ಆ ಕಾರಣಗಳೆಲ್ಲ ವಿಶ್ಲೇಷಣೆಯನ್ನು ಮಾಡದೇ ಇದ್ದರೆ ನಿಮಗೆ ಮೇಲ್ನೋಟಕ್ಕೆ ಹನುಮಂತನಿಗೆ ಗೊತ್ತೇ ಇಲ್ಲ. ಇಷ್ಟೇ ಅಂದರೆ ಕಂಡದ್ದು ಹಾಗೇನೆ. ಹನುಮಂತ ಹೋಗಿದ್ದ ಯಾವ ರೀತಿ, ರಾಮಚಂದ್ರ ಸೀತೆಯನ್ನು ಕಳ್ಕೊಂಡತ್ತಾಗ ಅಯ್ಯೋ ಸೀತೆ ಇಲ್ವೇ ಇಲ್ಲ ಅಂತ ಅತ್ತ. ಸೀತೆ ಪಕ್ಕದಲ್ಲೇ ಇದ್ದು ಯಾರಿಗೂ ಗೊತ್ತಾಗಲಿಲ್ಲ, ಅಷ್ಟೇ, ಈ ಲೋಕಕ್ಕೆ ಗೊತ್ತಾಗಲೇ ಇಲ್ಲ. ಆದರೆ ಆ ಲೋಕದ ದೃಷ್ಟಿಯಂತೆ ರಾಮಚಂದ್ರ ಹತ್ತಿದ್ದಾನೆ. ನೋಡಿ, ಇಂತಹ ಘಟನೆಗಳೆಲ್ಲ ಮೇಲುನೋಟಕ್ಕೆ ನಿಮಗೆ ಏನು ಕಾಣುತ್ತದೆ ಅದೇ ಸತ್ಯವಾಗಿರೋಲ್ಲ. ಮೇಲುನೋಟಕ್ಕೆ ಕಾಣುವುದು ಬೇರೆಯೇ ಇರ್ತದೆ. ಇವಾಗ ಕೃಷ್ಣ ಮಹಾಭಾರತದಲ್ಲಿ ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟೋದ್ರು ಅಂತ ಗೊತ್ತಾಯಿತು. ಕೃಷ್ಣ ಕೂಡಲೇ ತಾನು ಬರ್ತಾನೆ, ಹಸ್ತಿನಪುರಕ್ಕೆ ಬಂದು ಅಲ್ಲಿ ಶೋಕಾಚರಣೆಯ ಸಭೆ ನಡೀತಾ ಇರ್ತದೆ, ಅಲ್ಲಿ ಹೋಗಿ ತಾನು ಭಾಗವಹಿಸ್ತಾನೆ. ಪಾಂಡವರಿಗೆ ಈ ರೀತಿ ಆಗಬಾರ್ದಾಗಿತ್ತು, ಪಾಂಡವರು ಸಾಯಬಾರ್ದಾಗಿತ್ತು, ಈ ರೀತಿ ತಾನು ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾನೆ. ನೋಡಿ, ಇದೆಲ್ಲ ನಡೆದ ಘಟನೆ. ಆದರೆ ಕೃಷ್ಣನಿಗೆ ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಪಾಂಡವರು ಏಕಚಕ್ರಪುರದಲ್ಲಿದ್ದಾರೆ ಅನ್ನೋದು ಗೊತ್ತಿದೆ. ಗೊತ್ತಿದ್ರೂ ಕೂಡ ಎದರಲ್ಲಿ ಈ ರೀತಿ ಮಾಡ್ತಾ ಇದ್ದಾನೆ. ನೀವು ಇವಾಗ ಎದುರಿನದ್ದೇ ಸತ್ಯ ಅಂತ ತಿಳ್ಕೊಂಡಿದ್ದು ನೋಡಿದ್ರ, ಕೃಷ್ಣ ಬಂದ, ಸಂತಾಪ ಇದು ಸಭೆಯಲ್ಲಿ ಭಾಗವಹಿಸಿದ, ಕಣ್ಣೀರು ಹಾಕಿದ. ಕೃಷ್ಣನಿಗೂ ಗೊತ್ತೇ ಇಲ್ಲ ಪಾಂಡವರು ಇನ್ನೂ ಬದುಕಿರುವುದು ಅಂತ ನೀವು ತಿಳ್ಕೊಳ್ತೀರಿ ಅಂತಾದರೆ ಅದು ನೀವು ತಪ್ಪು. ಯಾಕೆಂದರೆ ನೀವು ವಿಶ್ಲೇಷಣೆ ಮಾಡಿಲ್ಲ. ಇದು ದರ್ಶನ ಭಾಷೆ, ಕಂಡಾಗೆ ಹೇಳ್ಬಿಡೋದಷ್ಟೇ, ಸತ್ಯ ಇರಬೇಕು ಅಂತಿಲ್ಲ. ಲೋಕದಲ್ಲೂ ನಾವು ಈ ರೀತಿ ನೋಡ್ತೇವೆ. ಹುಡುಗ ಹುಡುಗಿ ಇಬ್ಬರು ನಿಂತಿರ್ತಾರೆ. ನಾನು ನೋಡಿದ ಕೂಡಲೇ ಅವರಿಬ್ಬರು ಲವರ್ಸ್. ನಾನು ಈ ರೀತಿ ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟೆ. ಯಾಕಂತ ಹೇಳಿದರೆ ನಾನು ಕಂಡದ್ದಷ್ಟೇ, ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಸತ್ಯ ನನಗಷ್ಟೇ ಗೊತ್ತಾಗಿದೆ. ಆದರೆ ಇನ್ನೊಬ್ಬ ಅಲ್ಲಿ ಹೋಗಿ ಕೇಳ್ದ, ನೀವು ಯಾರು ಅಂತ. ಅಯ್ಯೋ, ನಾನು
ಅಣ್ಣ ಅವಳು ತಂಗಿ, ಅಣ್ಣ ತಂಗಿ ನಾವಿಬ್ಬರು ಕೂಡ ಈಗ ಬಸ್ಸಿಗೆ ಕಾಯ್ತಾ ಇದ್ದೇವೆ. ನೋಡಿ, ವಿಶ್ಲೇಷಣೆ ಮಾಡಿದಾಗ ಅರ್ಥ ಆಗೋದೇ ಬೇರೆ, ವಿಶ್ಲೇಷಣೆ ಮಾಡದೇ ಇದ್ದರೆ ಬೇರೆ ಅರ್ಥ ಆಗುತ್ತೆ. ನೀವು ವಿಶ್ಲೇಷಣೆ ಮಾಡ್ತಿರೋ ಬಿಡ್ತಿರೋದು ನಿಮಗೆ ಬಿಟ್ಟದ್ದು. ಅದಕ್ಕೋಸ್ಕರ ವೇದವ್ಯಾಸರು ಹೇಳಿಬಿಡ್ತಾರೆ ದರ್ಶನ ಭಾಷೆ ಅಂದರೆ, ದರ್ಶನ ಭಾಷೆ ಅಂದರೆ ಒಂದು ಈ ಅರ್ಥ. ಇನ್ನೊಂದೇನು ಅಂದರೆ ದರ್ಶನಗಳು ಅಂದರೆ ಬೇರೆ ಬೇರೆ, ಶೈವ ದರ್ಶನ, ಶಾಕ್ತ ದರ್ಶನ, ಈ ರೀತಿ ದರ್ಶನಗಳು ಮತಗಳಿವೆ. ಆ ಮತಗಳನ್ನು ಕೂಡ ಸೇರಿಸಿರ್ತಾರೆ. ನೋಡಿ, ಇಂಥ ಮತದವರದ್ದು ಈ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ವೇದವ್ಯಾಸರು ಪುರಾಣಗಳಲ್ಲಿ ಸೇರಿಸಿದ್ದಾರೆ. ಇವಾಗ ಶೈವರು ಶಿವನೇ ಸರ್ವೋತ್ತಮ ಅಂತ ಹೇಳುವಂಥವರು ಏನು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅದನ್ನು ತಿಳಿಸಿದ್ದಾರೆ ವೇದವ್ಯಾಸರು. ಶಾಕ್ತರು ಶಕ್ತಿಯೇ ಸರ್ವೋತ್ತಮ ಅಂತ ಹೇಳುವವರು ತಮ್ಮ ಅಭಿಪ್ರಾಯನ ಅದನ್ನು ಸೇರಿಸಿದ್ದಾರೆ ವೇದವ್ಯಾಸರು. ಈ ರೀತಿ ಹೇಳ್ತಾರೆ ಅಂತ ಇದಕ್ಕೆ ಪೂರ್ವ ಪಕ್ಷ ಅಂತ ಹೇಳ್ತಾರೆ. ಮತ್ತು ವೇದವ್ಯಾಸರು ಒಂದು ಮಾತಿನಿಂದ ಅದಕ್ಕೆ ಉತ್ತರವೂ ಕೂಡ ಕೊಟ್ಟಿರ್ತಾರೆ, ಸರಿಯಾದ ಉತ್ತರವೂ ಕೊಟ್ಟಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಇವಾಗ ಯಾರು ಶಿವನೇ ಸರ್ವೋತ್ತಮ ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಂಡಿರ್ತಾನೆ, ಅವನು ಯಾವುದೇ ಪುರಾಣವನ್ನು ಓದಿದರೂ ಕೂಡ ಅವನು ಹುಡುಕುವುದೇನು ಅಂತ ಹೇಳಿದರೆ ಶಿವ ಸರ್ವೋತ್ತಮ ಅಂತ ಹೇಳುವುದು ಎಲ್ಲಿದೆ ಅಂತ, ಅದನ್ನು ಮಾತ್ರ ಅವನು ತೊಗೊಂಡ್ಬಿಡ್ತಾನೆ. ಅಲ್ಲೇ ಒಂದು ವಾಕ್ಯ ವಿಷ್ಣು ಸರ್ವೋತ್ತಮ ಅಂತಿದ್ರು ಅದನ್ನು ಗಣನೆ ಮಾಡಲಿಕ್ಕೆ ಹೋಗಲ್ಲ. ನಾವಿಲ್ಲೇ ನೋಡಿದ್ವಲ್ಲೋ ಪರಶುರಾಮನ ಕಥೆಯಲ್ಲಿ ಶಿವನ ಬಗ್ಗೆ ಹೇಳ್ತಾ ಶಿವನನ್ನು ಆರಾಧನೆ ಮಾಡಿದ್ದು, ಶಿವನೇ ಸರ್ವೋತ್ತಮ ಅಂತ ಪರಶುರಾಮ ಹೇಳಿದ, ಇಷ್ಟೆಲ್ಲ ಹೇಳ್ತಾ ಒಂದೇ ವಾಕ್ಯ ಹೇಳಿತು ವೇದವ್ಯಾಸರು. ಏನಂದರೆ, ಭಕ್ತರು 3 ವಿಧ, ಅದರಲ್ಲಿ ಶ್ರೇಷ್ಠ ಭಕ್ತರಲ್ಲಿ ಮೊದಲನೆಯವನು ಶಿವ, ಶುಕಾಚಾರ್ಯರು, ಈ ರೀತಿಯೆಲ್ಲ ಹೇಳ್ಕೊಂಬರ್ತಾರೆ. ಅಂದರೆ ವಿಷ್ಣು ಭಕ್ತರದ್ದಲ್ಲಿ ಇಷ್ಟು ಕೊಟ್ಕೊಂಬರ್ತಾರೆ ಪಟ್ಟಿಯನ್ನು. ಈ ಒಂದೇ ಮಾತು ಹೇಳಿ, ಉಳಿದದ್ದೆಲ್ಲವೂ ಬೇರೆ. ಯಾಕೆಂತ ಹೇಳಿದರೆ ಈ ಬ್ರಹ್ಮಾಂಡ ಪುರಾಣ ರಾಜಸ ಪುರಾಣದಲ್ಲಿ ಇರ್ತದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ನೀವು ವಿಶ್ಲೇಷಣೆಯನ್ನು ಮಾಡಿಕೊಂಡೇ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ರೀತಿ. ಅಷ್ಟು ಮಾತ್ರ ಅಲ್ಲ, ಇನ್ನು 100 ವಿಧವಾದಂತಹ ರೀತಿಗಳನ್ನು ಬಳಸಿದ್ದಾರಂತೆ ವೇದವ್ಯಾಸರು. ಅದನ್ನು ನಾವು ಅಧ್ಯಯನ ಮಾಡಬೇಕು. 7 ಭೇದಗಳು ಬೇರೆ ಬೇರೆ ರೀತಿಯಿಂದ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಹಿಂದು ಮುಂದಾಗಿ ಹೇಳುವಂಥದ್ದು, ಕೆಲವನ್ನು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಡುವಂಥದ್ದು, ಮತ್ತು ಕೆಲವನ್ನು ಇಲ್ಲಿ ಸ್ವಲ್ಪ ಹೇಳೋದು, ಅಲ್ಲಿ ಸ್ವಲ್ಪ ಹೇಳೋದು, ಈ ರೀತಿ ನಾನಾ ವಿಧವಾದ ಶೈಲಿಗಳನ್ನು ವೇದವ್ಯಾಸರು ಬಳಸಿದ್ದಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಯಾವುದೂ ಒಂದು ಸರಿಯಾಗಿ ಅರ್ಥ ಆಗುತ್ತೆ, ಇಲ್ಲದೇ ಗೊತ್ತಾಗೋದಿಲ್ಲ, ಗೊಂದಲವೇ ಆಗುವಂಥದ್ದು. ಆದರೂ ಕೂಡ ನಮಗಿಲ್ಲಿ ಬ್ರಹ್ಮಾಂಡ ಪುರಾಣದ ವಿಷಯದಲ್ಲಿ ಹೌದಾಗಿದ್ದರೆ ಇವಾಗ ಪರಶುರಾಮ ಶಿವನನ್ನು ಆರಾಧನೆ ಮಾಡಿದ್ದು ತಪ್ಪೋ ಸರಿಯೋ ಹೇಳ್ರಿ ನಮಗೆ. ಸುಳ್ಳಾದು ಇವಾಗ ವೇದವ್ಯಾಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತನ, ಪುರಾಣದಲ್ಲಿ ಸತ್ಯ ಹೇಳ್ತಾ ಇದ್ದಾರೆ ಅಂತನ. ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಪುರಾಣಗಳೆಲ್ಲ ಸುಳ್ಳು ಅಂತಾಯಿತು. ಸತ್ಯ ಹೇಳ್ತಾ ಇದ್ದಾರೆ ಅಂದರೆ ಪರಶುರಾಮನು ಶಿವನ ಪೂಜೆ ಮಾಡಿದನಲ್ವಾಗಿದ್ದರೆ ಈ ರೀತಿ ಆಗ್ತದೆ. ಅದಕ್ಕೆ ಏನಿದರ ಅರ್ಥ ನೋಡಿ, ಇದಕ್ಕೆಲ್ಲ ಉತ್ತರ ವೇದವ್ಯಾಸರೇ ಕೊಟ್ಟಿದ್ದಾರೆ. ಪದ್ಮ ಪುರಾಣವನ್ನು ನಾವು ತೆಗೆದು ನೋಡಬೇಕು. ಪದ್ಮ ಪುರಾಣದಲ್ಲಿ ಉತ್ತರಖಂಡದಲ್ಲಿ 71ನೇ ಅಧ್ಯಾಯ ಇವತ್ತಿಗೂ ನಿಮಗೆ ಸಿಗುತ್ತದೆ. ಪದ್ಮಪುರಾಣದ ಪುಸ್ತಕದಲ್ಲಿ ನೀವು ಉತ್ತರಖಂಡದಲ್ಲಿ 71ನೇ ಅಧ್ಯಾಯವನ್ನು ತೆಗೆದು ನೋಡಿ. ಅಲ್ಲಿ ಎಲ್ಲ ಗೊಂದಲಗಳಿಗೆ ಉತ್ತರ ಇದೆ. ಏನಂದರೆ ಶಿವಪಾರ್ವತಿಯರ ಸಂವಾದ. ಶಿವ ಪಾರ್ವತಿ ಇಬ್ಬರು ಕೈಲಾಸದಲ್ಲಿ ಕೂತಿದ್ದಾರೆ, ಏಕಾಂತದಲ್ಲಿ, ಯಾರೂ ಇಲ್ಲ. ಆ ಸಂದರ್ಭದಲ್ಲಿ ಪಾರ್ವತಿ ಶಿವನ ಬಳಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಅಲ್ಲ, ನೀವು ಸರ್ವೋತ್ತಮರಾಗಿರುವಂಥವ್ರು, ಹಾಗಿರಬೇಕಾದ್ರೆ ನೀವು ಈ ರೀತಿ ಜಟೆಯನ್ನು ತೊಟ್ಕೊಂಡು ಯಾಕೋಸ್ಕರ ಕೂತಿರ್ತೀರಿ? ಭಸ್ಮವನ್ನು ಮೈಗೆಲ್ಲ ಪೂಸಿಕೊಂಡು ಯಾಕೆ ಕೂತಿರ್ತೀರಿ ನೀವು? ಕೈಲಾಸಾಧಿಪತೆಯೇ ಮಖ್ಯಂ ಕಥಯಸ್ವ ಯಥಾತಥಂ ತ್ವಂ ಕಿಂ ಜಪಸಿ ದೇವೇಶ ಪರೇಶ್ವರ್ಯ ಸಮನ್ವಿತ. ಎಲ್ಲ ಐಶ್ವರ್ಯವನ್ನು ಹೊಂದಿದಂತಹ ಸರ್ವೋತ್ತಮ ನೀನಾಗಿದ್ರು ಶಿವನೇ, ನೀನು ಯಾರನ್ನು ಕುರಿತು ಜಪ ಮಾಡ್ತಾ ಇದ್ದೀಯ? ತದಾ ತ್ವಂ ಭಸ್ಮಲಿಕ್ತಾಂಗ ಕೃತ್ತಿವಾಸ ಸದಾ ಕಥಂ ಜಟಾಧರ ಕಥಂ ಜಾತೋ ವದ ವಿಶ್ವೇಶ್ವರ ಪ್ರಭು. ಈ ಮೈಗೆಲ್ಲ ಬೂದಿಯನ್ನು ಪೂಸಿಕೊಂಡು, ಈ ಹುಲಿಯ ಚರ್ಮವನ್ನು ತೊಟ್ಟುಕೊಂಡು, ಜಟೆಯನ್ನು ಕಟ್ಟಿಕೊಂಡು, ಹೀಗೆ ಕಪಾಲವನ್ನು ಹಿಡಿದುಕೊಂಡು ಯಾಕೋಸ್ಕರ ತಪಸ್ಸು ಮಾಡ್ತಾ ಇದೆಯಾ? ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದೆಯಾ? ಎಲ್ಲರೂ ನಿನ್ನನ್ನೇ ಕುರಿತು ತಪಸ್ಸು ಮಾಡಬೇಕು. ಹಾಗೆ ಇರಬೇಕಾದ್ರೆ ನೀನೇ ಯಾಕೆ ಯಾರನ್ನು ತಪಸ್ಸು ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಪಾರ್ವತಿ ಶಿವನ ಬಳಿ ಮಾಡ್ತಾಳೆ. ಆಗ ಶಿವ ಹೇಳ್ತಾನೆ ಪಾರ್ವತಿಗೆ, ನೇದಂ ಕಸ್ಯಾಪಿ ಕಥಿತಂ ಗೋಪಾಯನಮಿದಂ ಗೋಪನೀಯಮಿದಂ ಮಮ ಕಿಂತು ವಕ್ಷ್ಯಾಮಿ ತೇ ಭದ್ರೇ ತ್ವಂ ಭಕ್ತಾಸಿ ಪ್ರಿಯಾಸಿ ಮೇ. ಈ ವಿಚಾರ ನಾನು ಯಾರಿಗೂ ಇಲ್ಲಿವರೆಗೆ ಹೇಳಿಲ್ಲ ಅಂತ ಹೇಳ್ತಾನೆ ಶಿವ ಪಾರ್ವತಿಗೆ. ಯಾರಿಗೂ ನಾನು ಇದನ್ನು ಹೇಳಿಲ್ಲ, ಮೊದಲ ಬಾರಿಗೆ ನಿನಗೆ ಹೇಳ್ತಾ ಇದ್ದೇನೆ ಈ ಗುಟ್ಟನ್ನು. ಯಾಕಂದರೆ ನೀನು ನನಗೆ ಭಾರಿ ಬೇಕಾದವಳು, ನನ್ನ ಭಕ್ತಳು, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ,
ಪುರಾ ಸತ್ಯಯುಗೇ ದೇವಿ ವಿಶುದ್ಧಮತಯೋಖಿಲಾ ಯಜಂತೆ ವಿಷ್ಣುಮೇವೈಕಂ ಜ್ಞಾತ್ವಾ ಸರ್ವೇಶ್ವರೇಶ್ವರಂ. ನೋಡಿ, ಹಿಂದೆ ಕೃತಯುಗ ಇತ್ತು, ಅದಕ್ಕೆ ಹೆಸರೇ ಸತ್ಯಯುಗ ಅಂತ. ಯಾಕೆ ಸತ್ಯಯುಗ ಅಂತ ಹೇಳಿದ್ರೆ ಅಲ್ಲಿ ಸುಳ್ಳಿಗೆ ಅವಕಾಶವೇ ಇಲ್ಲ. ಸುಳ್ಳು, ಅಧರ್ಮ, ಕಪಟ, ಮೋಸ, ವಂಚನೆ ಇವುಗಳೆಲ್ಲ ಅಜ್ಞಾನ ಇದೆ, ಅವಕಾಶವೇ ಇಲ್ಲ ಅಂಥ ಯುಗ. ಆ ಯುಗದಲ್ಲಿ ಎಲ್ಲ ಜನರ ಮನಸ್ಸು ತುಂಬ ಶುದ್ಧ. ಅವರಿಗೆ ಆಸೆ ಆಕಾಂಕ್ಷೆಗಳಿರಲಿಲ್ಲ, ತಪ್ಪು ತಿಳುವಳಿಕೆ ಇರಲಿಲ್ಲ, ಮತ್ತು ಸರಿಯಾದ ತಿಳುವಳಿಕೆ ಉಳ್ಳವರಾಗಿದ್ದರು. ಸರಿಯಾಗಿ ಆರಾಧನೆಯನ್ನು ಮಾಡ್ತಾಯಿದ್ರು. ಯಾರನ್ನ ಅಂತ ಹೇಳಿದರೆ, ಕೃತಯುಗದಲ್ಲಿ ಎಲ್ಲರೂ ಆರಾಧನೆಯನ್ನು ಮಾಡ್ತಾ ಇದ್ದದ್ದು ವಿಷ್ಣುವನ್ನೇ ಅಂತ ಶಿವ ಹೇಳ್ತಾ ಇದ್ದಾನೆ. ಅಂದರೆ ಪಾರ್ವತಿ, ನೀನು ನನ್ನನ್ನು ಸರ್ವೋತ್ತಮ ಅಂತ ಕರೆದಿಯಲ್ವಾ, ಶಿವ ನೀವೇ ಸರ್ವೋತ್ತಮರಾದವರು ಅಂತ. ನಾನು ಸರ್ವೋತ್ತಮ ಅಲ್ಲ. ಮತ್ತು ಸರ್ವೋತ್ತಮನಾಗಿರುವವನು ವಿಷ್ಣು. ಯಾಕಂದರೆ ಕೃತಯುಗದಲ್ಲಿ ಎಲ್ಲರೂ ಆ ವಿಷ್ಣುವನ್ನೇ ಆರಾಧನೆ ಮಾಡ್ತಾ ಇದ್ರು. ಯಾಕಂದರೆ ಅವರೆಲ್ಲ ಶುದ್ಧ ಮತಿಗಳು, ಶುದ್ಧ ಬುದ್ಧಿ ಉಳ್ಳವಂಥವರಾಗಿದ್ದರು. ಅದರಿಂದಾಗಿ ಪ್ರಯಾಂತಿ ಪರಮಾಮೃದ್ಧಿಂ ಯಹೇ ಕಾಮುಷ್ಮಿಕಿ ಪ್ರಿಯೇ ಯಾನ್ನ ಪ್ರಾಪ್ತ ಸುರಾ ಸರ್ವ ಋಷಯ ಕ್ಲೇಶ ಸಂಹಿತಾ. ಅದರಿಂದಾಗಿ ಆ ವಿಷ್ಣುವಿನ ಆರಾಧನೆಯನ್ನು ಮಾಡಿಯೇ ಅವರು ಶ್ರೇಷ್ಠವಾದ ಸ್ಥಾನವನ್ನು ಹೊಂದುತ್ತಾ ಇದ್ದರು. ಸಾಮಾನ್ಯ ಋಷಿಮುನಿಗಳಿಗೂ ಹೊಂದಲಿಕ್ಕಾಗದಂತಹ ಸ್ಥಾನವನ್ನು ತಾವು ಹೊಂದುತ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಮನ್ಮುಖಾದಪಿ ಸಂಶ್ರುತ್ಯ ದೇವ ವಿಷ್ಣು ಬಹಿರ್ಮುಖಾ ವೇದೇ ಪುರಾಣೇ ಸಿದ್ಧಾಂತೇ ಭಿನ್ನೈರ್ವಿಭ್ರಾಂತಚೇತಸಃ ನಿಶ್ಚಯಂ ನಾಧಿಗಚ್ಚಂತಿ ಕಿಂ ತತ್ವಂ ಕಿಂ ಪರಂಪದಂ. ಆದರೆ ಬರ್ತಾ 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 ಏನಾಯಿತು ಅಂತ ಹೇಳಿದರೆ, ಯುಗಗಳು ಕಳೆದಾಗೆ ನಾನು ಕೂಡ ಕೆಲವು ಶಾಸ್ತ್ರಗಳನ್ನೆಲ್ಲ ರಚನೆ ಮಾಡಿದೆ. ಶಿವನೇ ಪಾರ್ವತಿಗೆ ಹೇಳ್ತಾ ಇರೋದು. ಮತ್ತು ಇನ್ನು ಕೆಲವರು ಬೇರೆ ಬೇರೆ ಶಾಸ್ತ್ರಗಳನ್ನೆಲ್ಲ ರಚನೆ ಮಾಡಿದರು. ಅಂದರೆ ವಿಷ್ಣು ಸರ್ವೋತ್ತಮ ಅಲ್ಲ ಎನ್ನುವಂಥದ್ದಲ್ಲ. ಜನಗಳು ಇದನ್ನೆಲ್ಲ ತಿಳಿದುಕೊಂಡು ವೇದ ಪುರಾಣ ಇವುಗಳ ನಿಜವಾದ ಸಿದ್ಧಾಂತ ಏನು, ಇವುಗಳ ನಿಜವಾದ ಸಾರ ಏನು, ಇದನ್ನು ನಿಶ್ಚಯ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ನಿಶ್ಚಯಂ ನಾಧಿಗಚ್ಚಂತಿ ಕಿಂ ತತ್ವಂ ಕಿಂ ಪರಂ. ನಿಜವಾದ ಸಂಗತಿ ಏನು, ನಿಜವಾದ ಸಂಗತಿ ಅಲ್ಲ ಯಾವುದು, ಇದನ್ನು ಅವರಿಗೆ ನಿಶ್ಚಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಶಿವ ತಾನು ಹೇಳ್ತಾನೆ. ಆದರೆ ನೋಡು, ನಿಜವಾಗಿಯೂ ಕೂಡ ವಿಷ್ಣುವಿನ ಆರಾಧನೆಯಿಂದ ಏನು ಲಾಭ ಇದೆ, ಬೇರೆ ಯಾವುದರಿಂದಲೂ ಇಲ್ಲ. ನಯಾಂತಿ ತತ್ಪರಂ ಶ್ರೇಯೋ ವಿಷ್ಣುಂ ಸರ್ವೇಶ್ವರೇಶ್ವರಂ ಸರ್ವಭಾವೈ ಸಮಾಶ್ರಿತ್ಯ ಪುರಾಣ ಪುರುಷೋತ್ತಮಂ. ವಿಷ್ಣುವನ್ನು ಆರಾಧನೆಯನ್ನು ಮಾಡಿ ನಾವು ಏನನ್ನು ಪಡೀಲಿಕ್ಕೆ ಸಾಧ್ಯ ಇದೆ, ಬೇರೆ ಯಾವುದರಿಂದಲೂ ಅದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದೊಮ್ಮೆ ಎಂಥ ಪಾಪ ಮಾಡಿದರೂ ಕೂಡ ಸರ್ವಧರ್ಮೋಜ್ಜಿತೋ ವಿಷ್ಣು ನಾಮ ಮಾತ್ರೇಕ ಜಲ್ಪಿನಃ. ಇವಾಗ ಅಜಾಮಿಳನಂತೆ ಕೇವಲ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿದರೂ ಕೂಡ ಅವರು ಸುಖವಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ಮೋಕ್ಷವನ್ನು ಪಡಿತಾರೆ, ಎಲ್ಲ ಪಾಪವನ್ನು ಕಳ್ಕೊಂಡು. ಅದರಿಂದಾಗಿ ನೋಡು, ಜೀವನದಲ್ಲಿ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಬಂದ ಮೇಲೆ ಮಾಡಲೇಬೇಕಾದ ಕರ್ತವ್ಯ ಏನಂದರೆ, ಇದು ಶಿವ ಪಾರ್ವತಿಗೆ ಹೇಳ್ತಾ ಇರುವ ಮಾತು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಬಹಳ ಸ್ಪಷ್ಟವಾಗಿ ಶಿವ ಹೇಳ್ತಾನೆ. ನೋಡಿ, ಯಾವತ್ತೂ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಸ್ಮರ್ತವ್ಯ ಸತತಂ ವಿಷ್ಣು. ಯಾವಾಗಲೂ ವಿಷ್ಣುವಿನ ನೆನಪು ಮಾಡಿಕೊಳ್ತಾನೆ ಇರಬೇಕು. ವಿಷ್ಣುವಿನ ನೆನಪು ಅಂದರೆ ವಿಷ್ಣುವಿನ ಮಹಿಮಾ ನೆನಪು ಮಾಡ್ಕೊಳ್ತಾನೆ ಇರಬೇಕು ಅಂತ ಅಷ್ಟೇ ಅಲ್ಲ, ಅದರೊಟ್ಟಿಗೆ ಇನ್ನೊಂದನ್ನು ಹೇಳ್ತಾ ಇದ್ದಾನೆ. ಇದು ಬಹಳ ವಿಶೇಷವಾದದ್ದು. ವಿಸ್ಮರ್ತವ್ಯೋ ನ ಜಾತಚಿತು. ಅಪ್ಪಿತಪ್ಪಿಯೂ ವಿಷ್ಣುವನ್ನು ಮರಿಬಾರದು. ನೋಡಿ, ಇದು ಬಹಳ ಮುಖ್ಯವಾದದ್ದು. ಸ್ಮರಣೆ ಮಾಡಬೇಕು ಅಂತ ಹೇಳುವುದು ಅಷ್ಟೇ ಅಲ್ಲ, ಯಾವತ್ತಿಗೂ ಮರಿಬಾರದು. ಈ ಮರಿಬಾರದು ಅಂತ ಹೇಳುವುದು ಇನ್ನೂ ಗಟ್ಟಿ. ಯಾಕಂತ ಹೇಳಿದ್ರೆ, ವಿಷ್ಣುವನ್ನು ಮರಿಬಾರದು, ಬೇರೆಯವರನ್ನು ನೀವು ಹೆಚ್ಚು ಹಚ್ಚಿಕೊಂಡು ಕೂತ್ಕೊಳ್ಬಾರ್ದು. ವಿಷ್ಣುವನ್ನೇ ನಾವು ಹಚ್ಚಿಕೊಳ್ಬೇಕು, ವಿಷ್ಣುವನ್ನೇ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ಈ ಎರಡು, ವಿಷ್ಣುವನ್ನು ಸ್ಮರಣೆ ಮಾಡಬೇಕು, ವಿಷ್ಣುವನ್ನು ಮರಿಬಾರದು. ಇದಕ್ಕೋಸ್ಕರವೇ ಎಲ್ಲ ಶಾಸ್ತ್ರಗಳು ಹೊರಟದ್ದು ಅಂತ ಹೇಳಿಬಿಡ್ತಾನೆ ಶಿವ. ಎಲ್ಲವೂ ನೀವು ಅದನ್ನು ಮಾಡಬೇಡಿ, ಇದನ್ನು ಮಾಡಿರಿ, ಅದನ್ನು ಮಾಡಿದ್ರೆ ನಿಮಗೆ ಪಾಪ ಬರುತ್ತೆ, ಇದನ್ನು ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ, ನೋಡಿ ಇದು ಧರ್ಮ ಕಾರ್ಯ, ಇದು ಅಧರ್ಮ ಕಾರ್ಯ, ಈ ರೀತಿ ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಹೋಗ್ತಾರಲ್ವ. ನಿಮಗೇನು ಗೊಂದಲ, ಯಾಕೆ ಇಷ್ಟೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಮೈಲಿಗೆ, ಇದು ಮಡಿ, ಇವೆಲ್ಲ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ? ಇಷ್ಟೇ. ಯಾವುದನ್ನು ಮಾಡಿದರೆ ನಿಮಗೆ ವಿಷ್ಣುವಿನ ಸ್ಮರಣೆ ಬರ್ತದೆ, ಅದೇ ಮಡಿ, ಅದೇ ಧರ್ಮ, ಅದೇ ಪುಣ್ಯ, ಹೀಗೆ ಲೆಕ್ಕಾಚಾರ. ಮತ್ತು ಅವನೇ ನಿಜವಾಗಿಯೂ ಕೂಡ ಮನುಷ್ಯ, ಅವನೇ ಬ್ರಾಹ್ಮಣ. ಯಾರು ಅಂದರೆ, ಯಾರು ವಿಷ್ಣುವಿನ ಸ್ಮರಣೆ ಮಾಡ್ತಾ ಇದ್ದಾನೆ ಅವನು.
ಆ ವಿಷ್ಣುವಿನ ಸ್ಮರಣೆಗೆ ಪೋಷಕವಾಗಿ ಯಾವ್ಯಾವುದಿದೆಯೋ ಅದೆಲ್ಲ. ಇವಾಗ ಒಂದೊಮ್ಮೆ ನಾನು ಮಡಿ ಮಾಡ್ತೇನೆ, ಮಡಿ ಮಾಡಿಯೂ ಕೂಡ ನನಗೆ ದೇವರ ಸ್ಮರಣೆ, ವಿಷ್ಣುವಿನ ಸ್ಮರಣೆ ಬರ್ತಾ ಇಲ್ಲ ಅಂದರೆ ಅದು ಮೈಲಿಗೆ. ವಿಷ್ಣುವಿನ ಸ್ಮರಣೆ ಬರ್ತಾ ಇಲ್ಲ, ಅದು ಅಧರ್ಮ. ಧರ್ಮಾಚರಣೆ ಮಾಡ್ತೇನೆ, ವಿಷ್ಣುವಿನ ಸ್ಮರಣೆ ಬರ್ತಾ ಇಲ್ಲ, ಅಧರ್ಮ. ವಿಷ್ಣುವಿನ ಸ್ಮರಣೆ ಬರ್ತಾ ಇಲ್ಲ, ಅದು ಪಾಪ. ಅದೇ ನಿಷೇಧ ಅಂತ ಹೇಳಿದರೆ ಅದು ಇದನ್ನು ಮಾಡಬೇಡಿ. ಇದು ಮೈಲಿಗೆ. ಯಾವುದು ಮೈಲಿಗೆ? ಯಾವುದನ್ನು ನೀವು ಮಾಡುವುದರಿಂದಾಗಿ ನಿಮಗೆ ದೇವರ ಸ್ಮರಣೆ ಹೋಗುತ್ತೋ, ದೇವರ ನೆನಪು ಹೋಗುತ್ತೋ, ದೇವರು ಮರೆತು ಹೋಗ್ತಾನೋ ಅದು ಮೈಲಿಗೆ. ದೇವರು ಯಾವುದರಿಂದ ಮರೆತು ಹೋಗ್ತಾನೋ ಅದು ಅಧರ್ಮ. ಯಾವುದು ನಮಗೆ ದೇವರ ಮರೆವನ್ನು ತಂದುಕೊಡ್ತದೋ ಅದು ಪಾಪ. ಹೀಗೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಅಂದರೆ ಮುಖ್ಯ ಇದು ಅಂತ ಭಾಳ ಸ್ಪಷ್ಟವಾಗಿ ಇಡೀ ಶಾಸ್ತ್ರದ ಸಾರವನ್ನು ಶಿವ ತಾನು ತಿಳಿಸ್ತಾ ಇದ್ದಾನೆ. ಕಿಂತು ಬ್ರಹ್ಮಾದಯೋ ದೇವಾಃ ಋಷಯಶ್ಚ ನಿರಂಹಸಃ ನಿರ್ಭಯಂ ವಿಷ್ಣುನಾಮ್ನೈವ ಯಥೇಷ್ಟಂ ಪದಮಾಗತಾಃ. ನೋಡು ಪಾರ್ವತಿ, ಬ್ರಹ್ಮದೇವರಿರ್ಬೋದು, ನಾನಿರ್ಬೋದು, ಎಲ್ಲ ದೇವತೆಗಳಿರ್ಬೋದು. ನಾವು ಈ ಪದವಿ ಅಲ್ಲ ಅಂದರೆ ನಮಗೆ ಇದೆಲ್ಲ ಒಂದೊಂದು ಪದವಿ, ಸ್ಥಾನಗಳಿದು, ಪೋಸ್ಟ್. ಅದರಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಂತ ಶಿವ ಸ್ಪಷ್ಟ ಹೇಳ್ತಾ ಇದ್ದಾನೆ. ಇದು ವೇದದ ಅಭಿಪ್ರಾಯಬಹುದು. ಅಥೋ ದೇವ ಅವಂತುನು ಯಥೋ ವಿಟ್ಟರು ವಿಚಕ್ರಮೇ ಪೃಥಿವಿ ಆಸಪ್ತಧಾಮಭೀ ಅಂತ ವೇದ ಇದನ್ನೇ ಹೇಳ್ತಾ ಇದೆ. ಎಲ್ಲರೂ ಕೂಡ ವಿಷ್ಣುವಿನ ಆರಾಧನೆ ಮಾಡಿ ಆ ಸ್ಥಾನವನ್ನು ಗಳಿಸಿರುವಂಥವರು ಅಂತ. ಆದರೆ ಆಯಾ ಸ್ಥಾನದಲ್ಲಿದ್ದಾಗ ಕೃತಯುಗದಲ್ಲೆಲ್ಲ ಬೇರೆ ದೇವತೆಗಳನ್ನು ಪೂಜೆನೇ ಮಾಡುವುದಿಲ್ಲ. ಯಾಕಂದರೆ ಎಲ್ಲರೂ ವಿಷ್ಣುವನ್ನೇ ಪೂಜೆ ಮಾಡುವರು, ಉಳಿದ ದೇವತೆಗಳ ಪೂಜೆಯನ್ನು ಮಾಡ್ತಾ ಇರಲಿಲ್ಲ. ಇದನ್ನು ವಿಷ್ಣುವೇ ನೋಡಿದಂತೆ. ವಿಷ್ಣು ನೋಡಿ ಅಲಬ್ಧ್ವಾ ಚಾತ್ಮನ ಪೂಜಾಂ ಸಮ್ಯಕ್ ಆರಾಧಿತೋ ಹರಿಹಿ ಮಯಾಸ್ಮಾದಪಿ ಚ ಶ್ರೇಷ್ಠಂ ವಾಂಛಿತಾಹಂ ಕೃತಾತ್ಮನ ತತಃ ಸಾಕ್ಷಾತ್ ಜಗನ್ನಾಥಃ ಪ್ರಸನ್ನೋ ಭಕ್ತವತ್ಸಲಃ ಅಂಶಾಂಶೇನಾತ್ಮನೇ ನಿವೇತಾನ್ ಪೂಜೆಯಾಮಾಸ ಕೇಶವ. ಬೇರೆ ದೇವತೆಗಳನ್ನು ಯಾರೂ ಆರಾಧನೆ ಮಾಡ್ತಾ ಇಲ್ವಲ್ಲ, ಅವ್ರಿಗೆ ಗೌರವನ ಸೂಚಿಸ್ತಾ ಇಲ್ವಲ್ಲ, ಅದಕ್ಕೆ ನಾನೇ ಇವರಿಗೆಲ್ಲ ಕಲಿಸಬೇಕು ಅಂತ ಹೇಳಿ ಆ ವಿಷ್ಣುವೇ ತಾನು ಬೇರೆ ಬೇರೆ ರೂಪದಿಂದ ಇಲ್ಲಿಗೆ ಬಂದು, ಬೇರೆ ಬೇರೆ ಅವತಾರದಿಂದ ಇಲ್ಲಿಗೆ ಬಂದು ಇತರ ದೇವತೆಗಳನ್ನು ತಾನು ಆರಾಧನೆ ಮಾಡಿ ತೋರಿಸಿಕೊಟ್ಟ ಜಗತ್ತಿಗೆ. ಬರೀ ನನ್ನ ಆರಾಧನೆ ಮಾತ್ರ ಮಾಡಬೇಡಿ, ಬೇರೆ ದೇವತೆಗಳ ಆರಾಧನೆಯನ್ನು ಮಾಡ್ರಿ ಅಂತ ಹೇಳಿ ತೋರಿಸಿಕೊಟ್ಟ. ಯಾರಂದರೆ ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆ, ಇವುಗಳನ್ನೆಲ್ಲ ತಾನು ತೋರಿಸಿಕೊಟ್ಟ ಅಂತ ಶಿವ ಹೇಳ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ, ಇಲ್ಲಿ ವಿಷ್ಣು ಬಂದು ತಾನು ಬೇರೆ ದೇವತೆಗಳನ್ನೆಲ್ಲ ಪೂಜೆ ಮಾಡ್ತಾನೆ ಅಂತ ಹೇಳಿದರೆ ಅದು ಜನರಿಗೆ ತೋರಿಸಿಕೊಡ್ಲಿಕ್ಕೋಸ್ಕರ. ಇದು ಬರೀ ಪರಶುರಾಮನಾಗಿ ಬಂದು ಮಾತ್ರ ಅಲ್ಲ. ಪರಶುರಾಮನಾಗಿ ಬಂದು ಶಿವನ ಆರಾಧನೆ ಮಾಡಿದ ಅಂತ ಹೇಳೋದು ಅಷ್ಟೇ ಅಲ್ಲ, ರಾಮನಾಗಿ ಬಂದು ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ್ದಾನೆ. ಕೃಷ್ಣನಾಗಿ ಬಂದು ಕೈಲಾಸದಲ್ಲಿ ಶಿವನ ಕುರಿತು ತಪಸ್ಸು ಮಾಡಿದ್ದಾನೆ, ನನಗೆ ಒಳ್ಳೆ ಮಗ ಬೇಕು ಅಂತ. ನೋಡಿ, ಎಲ್ಲ ವಿಷಯಗಳು ಇದೆ. ಈ ರೀತಿ ಬೇಕಾದಷ್ಟು ಮಾಡಿದ್ದಾನೆ ಬೇರೆ ದೇವತೆಗಳನ್ನು ಕುರಿತು. ಇದು ಯಾಕೋಸ್ಕರ ಅಂತ ಹೇಳಿದರೆ ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ತೋರಿಸಿಕೊಳ್ಳಿಕ್ಕೋಸ್ಕರ. ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣನೂ ಕೂಡ ಇದನ್ನು ಹೇಳಿದ್ದಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ನೋಡು ಅರ್ಜುನ, 3 ಲೋಕದಲ್ಲಿ ನಾನು ಯಾರನ್ನೂ ಆರಾಧನೆ ಮಾಡಬೇಕಾಗಿಲ್ಲ, ಯಾರಿಂದ ಏನನ್ನೂ ಪಡಿಬೇಕಾಗಿಲ್ಲ. ಹಾಗಿದ್ದರೂ ಕೂಡ ನಾನು ಎಲ್ಲವನ್ನ ಮಾಡ್ತೇನೆ. ಯಾಕೆಂದರೆ ಉತ್ಸೀದೇಯುರ ಮೇಲೋಕ, ನಾನೇ ಮಾಡಲಿಲ್ಲ ಅಂದರೆ ಉಳಿದವರು ಯಾರು ಮಾಡುವುದೇ ಇಲ್ಲ. ಅದಕ್ಕೆ ನಾನು ಮಾಡಿ ತೋರಿಸ್ತೇನೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣ, ಜನರಿಗೆ ತೋರಿಸಿಕೊಡ್ಲಿಕ್ಕೋಸ್ಕರ ನಾನು ಮಾಡ್ತೇನೆ. ಬೇರೆ ದೇವತೆಗಳನ್ನು ಆರಾಧನೆ ಮಾಡಿ ನೀವು, ಯಾಕಂದರೆ ಅವರೆಲ್ಲರೂ ನನ್ನ ಭಕ್ತರು, ಸರ್ವೋತ್ತಮ ಅಂತ ನನ್ನ ಆರಾಧನೆ ಮಾಡಿ, ನನ್ನ ಭಕ್ತರಾಗಿದ್ದಾರೆ ಅಂದರೆ ಉಳಿದ ದೇವತೆಗಳನ್ನು ಆರಾಧನೆ ಮಾಡಿ. ಈ ರೀತಿ ಸ್ಪಷ್ಟವಾಗಿ ತೋರಿಸಿಕೊಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಾನೆ ಭಗವಂತ ಅಂತ ಹೇಳ್ತಾ, ಬ್ರಹ್ಮಾದಯ ಸುರಾ ಸರ್ವೇ ಪ್ರಸಾದಾರ್ಚಾರ್ಗಧನ್ಮನಃ ಮಾಂ ಚೋವಾಚ ಯಥಾ ಮತ್ತಃ ಪೂಜ್ಯ ಶ್ರೇಷ್ಠೋ ಭವಿಷ್ಯಸಿ. ಅಷ್ಟು ಮಾತ್ರ ಅಲ್ಲ, ಈ ಯುಗ ಕಳಿತಾ ಬಂದಾಗೆ ಭಗವಂತ ವಿಷ್ಣು ನನ್ನನ್ನು ಕುರಿತು ಹೇಳಿದ. ಅಂದರೆ ಶಿವ ಹೇಳ್ತಾ ಇರೋದು ಏನಂತ ಹೇಳಿದರೆ, ನೋಡು, ನನಗಿಂತ ನೀನು ಶ್ರೇಷ್ಠನಾಗಿ ಪೂಜಿಸಲ್ಪಡುವನಾಗ್ತೀಯ ಮುಂದೆ. ಯಾವಾಗ ಅಂತ ಹೇಳಿದರೆ, ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹಿಷ್ಯಾಮಿ ವರಂ ಸದಾ ದ್ವಾಪರಾಧೋ ಯುಗೇ ಭೂತ್ವ ಕಲಯಾ ಮಾನುಷಾದಿಷು ಸ್ವಾಗಮೈ ಕಲ್ಪತೆ ತ್ವಂತ ಜನಾನ್ ಮದ್ವಿಮುಖಾನ್ ಕುರು. ನಾನು ಮುಂದೆ ಯುಗಗಳಲ್ಲಿ, ತ್ರೇತಾ, ದ್ವಾಪರ ಮುಂತಾದ ಯುಗಗಳಲ್ಲಿ ಅವತಾರ ಮಾಡಿ ಬರ್ತೇನೆ. ಅವತಾರ ಮಾಡಿ ಬಂದು ನಿನ್ನ ಪೂಜೆ ಮಾಡ್ತೇನೆ. ನಾನು ನಿನ್ನಿಂದ ವರ ಪಡಿತೇನೆ, ನಿನ್ನ ಆಶೀರ್ವಾದವನ್ನು ಪಡಿತೇನೆ. ಇವೆಲ್ಲ ಯಾಕೋಸ್ಕರ ಅಂತ ಹೇಳಿದರೆ, ಜನರು ನನ್ನಿಂದ ದೂರ ಆಗಲಿ, ನನ್ನನ್ನು ಸರ್ವೋತ್ತಮ ಅಂತ ಜನ ತಿಳ್ಕೊಳ್ಳದೇ ಇರಲಿ ಎಂಬ ಕಾರಣದಿಂದ. ಯಾಕಂದರೆ ಈ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಬಹಳ ರಹಸ್ಯವಾದ ವಿಚಾರ.
ಇದು ಎಲ್ರಿಗೂ ಗೊತ್ತಾಗಬಾರ್ದು. ಅದು ಕೂಡ ಈ ಕೆಟ್ಟ ಯುಗದಲ್ಲಿ ಗೊತ್ತಾಗಬಾರ್ದು, ಕಲಿಯುಗ ಮುಂತಾದವುಗಳಲ್ಲಿ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ನಾನು ಇದನ್ನು ಆದಷ್ಟು ಮುಚ್ಚಿ ಇಡಲಿಕ್ಕೋಸ್ಕರ ನಾನೇ ಆರಾಧನೆ ಮಾಡುವಂತ ತೋರಿಸ್ಕೊಳ್ತೇನೆ. ನೋಡಿ, ಅದಕ್ಕಾಗಿ ರಾಮನಾಗಿ, ಕೃಷ್ಣನಾಗಿ, ಪರಶುರಾಮನಾಗಿ ಬಂದು ತಾನು ಶಿವನ ಆರಾಧನೆ ಮಾಡ್ತಾನೆ, ಇತರ ದೇವತೆಗಳ ಆರಾಧನೆಯನ್ನು ಮಾಡ್ತಾನೆ. ಇನ್ನೂ ಬರ್ತದೆ ನಿಮಗೆ ಬ್ರಹ್ಮಾಂಡ ಪುರಾಣದಲ್ಲಿ, ಗಣಪತಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ, ಶಿವನಿಗೆ ಸ್ಕಂದನಿಗೆ, ಷಣ್ಮುಖನಿಗೆ ನಮಸ್ಕಾರ ಮಾಡ್ತಾನೆ ಪರಶುರಾಮ, ಪಾರ್ವತಿಯ ಸ್ತೋತ್ರ ಮಾಡ್ತಾನೆ. ಇವೆಲ್ಲ ಬರ್ತದೆ. ಯಾಕೋಸ್ಕರ ಅಂತ ಹೇಳಿದ್ರೆ ಎರಡು ಕಾರಣ. ಒಂದು, ಆ ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿ ಅಂತ ತೋರಿಸ್ಲಿಕ್ಕೆ. ಇನ್ನೊಂದೇನಂತ ಹೇಳಿದರೆ, ಈ ಕೆಟ್ಟ ಯುಗದಲ್ಲಿ ನಾನು ಸರ್ವೋತ್ತಮ ಅಂತ ಎಲ್ರಿಗೂ ಗೊತ್ತಾಗೋದು ಬೇಡ ಅಂತ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಶಿವ ಹೇಳ್ತಾನೆ, ನನಗೂ ಕೂಡ ವಿಷ್ಣು ಆದೇಶವನ್ನು ಮಾಡಿದ ಏನಂತ ಹೇಳಿದರೆ, ನೀನು ಕೂಡ ಶಾಸ್ತ್ರವನ್ನು ರಚನೆ ಮಾಡು, ನೀನು ಪಶುಪತಿಯಾಗಿ ಶಾಸ್ತ್ರವನ್ನು ರಚನೆ ಮಾಡು. ಏನಂದರೆ ಶಿವನೇ ಸರ್ವೋತ್ತಮ ಈ ರೀತಿ ಹೇಳುವಂಥದ್ದು. ವಿಷ್ಣು ಸರ್ವೋತ್ತಮ ಅಲ್ಲ, ವಿಷ್ಣು ಶಿವನ ದಾಸ. ಈ ರೀತಿ ಎಲ್ಲ ವಿಷಯಗಳಿಂದ ಕೂಡಿಕೊಂಡಿರುವಂತಹ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ. ಜನರಿಗೆ ಯಾವ ರೀತಿ ಮೋಹ ಉಂಟಾಗುತ್ತದೋ, ತಪ್ಪು ಕಲ್ಪನೆ ಉಂಟಾದೀತು, ಆ ರೀತಿ ರಚನೆಯನ್ನು ಮಾಡು. ಅತಥ್ಯಾನಿ ವಿತಥ್ಯಾನಿ ಅಂದರೆ ಸುಳ್ಳು ಸುಳ್ಳು ವಿಷಯವನ್ನು ಹೇಳುವಂಥದ್ದು, ಇಲ್ಲದೇ ಇರುವಂಥದ್ದನ್ನು ಹೇಳುವುದು, ಅಥವಾ ಯಾರದ್ದೋ ಯಾರಿಗೂ ಹೇಳುವಂಥದ್ದು. ಇವಾಗ ಸೃಷ್ಟಿ ಸ್ಥಿತಿ, ಈ ಜಗತ್ತಿನ ಸೃಷ್ಟಿ ಮಾಡುವುದು, ಇದನ್ನೆಲ್ಲ ವಿಷ್ಣು ಮಾಡ್ತಾ ಇದ್ದರೆ, ಇಲ್ಲ ಶಿವ ಮಾಡ್ತಾ ಇದ್ದಾನೆ ಅಂತ ಹೇಳುದು. ಈ ರೀತಿಯೆಲ್ಲ ನೀನು ಹೇಳು ಅಂದರೆ ಇಷ್ಟೇ. ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಇಷ್ಟೇ, ನೀನು ನಿನ್ನನ್ನು ಇಲ್ಲಿ ಪ್ರಕಾಶಗೊಳಿಸು. ಶಿವನೇ ಸರ್ವೋತ್ತಮ, ಶಿವನನ್ನೇ ಆರಾಧನೆ ಮಾಡಬೇಕು. ಈ ರೀತಿ ಇದನ್ನು ಹೈಲೈಟ್ ಮಾಡು. ಮತ್ತು ನನ್ನನ್ನು ನೀನು ಆದಷ್ಟು ಹಿಂದೆ ಮಾಡು ಅಂತ ಈ ರೀತಿ ವಿಷ್ಣುವೇ ಶಿವನಿಗೆ ಆರಾಧನೆ ಮಾಡಿ ಆದೇಶ ಮಾಡಿದೆ. ಯಾಕಂದರೆ ಕಲಿಯುಗದಲ್ಲಿ ಎಲ್ರಿಗೂ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಗಬಾರದು. ಯಾಕಂದರೆ ಇದು ಬಹಳ ರಹಸ್ಯವಾದ ವಿಷಯ, ಮತ್ತು ಇದು ಎಲ್ಲ ಪಾಪಗಳನ್ನು ಕಳೆದು ನಮ್ಮನ್ನು ಬಹಳ ಬೇಗ ಉದ್ಧಾರ ಮಾಡುವಂತಹ ವಿಷಯ. ಆದರೆ ಕಲಿಯುಗದಲ್ಲಿರುವವರೆಲ್ಲರೂ ಪಾಪಿಗಳಿಗೆ ಈ ವಿಷಯ ತಿಳಿಬಾರದು. ಅದಕ್ಕೋಸ್ಕರ ಇದನ್ನು ರಹಸ್ಯವಾಗಿ ಇಡಲಿಕ್ಕೆ ವಿಷ್ಣುವೇ ಆದೇಶವನ್ನು ಮಾಡಿದ ಅಂದು ಶಿವ ಹೇಳ್ತಾ ಪಾರ್ವತಿಗೆ ಹೇಳ್ತಾನೆ, ನಾನು ಇದನ್ನು ಕೇಳಿ ವಿಷ್ಣು ಹತ್ರ ಹೇಳಿದೆ, ಅಲ್ಲ ಸ್ವಾಮಿ, ನಿನ್ನನ್ನು ನಾರೀಡಿ ತಪ್ಪಾಗಿ ಹೇಳಿ ನನ್ನನ್ನೇ ಸರ್ವೋತ್ತಮ ಅಂತ ನಾನು ಹೇಳಿಕೊಂಡೆ ಅಂತ ಹೇಳಿದರೆ ನನಗೆ ಈ ಪಾಪ ಹ್ಯಾಕೆ ಪರಿಹಾರ ಆದೀತು? ಬ್ರಹ್ಮಹತ್ಯ ಸಹಸ್ರಸ್ಯ ಪಾಪಂ ಶಾಮ್ಯೇತ್ ಕಥಂಚನ. ಸಾವಿರಾರು ಬ್ರಹ್ಮಹತ್ಯೆ ಮಾಡಿದ ಪಾಪ ಬರುವುದಿಲ್ವ ಈ ರೀತಿ ಸುಳ್ಳು ಸುಳ್ಳು ಹೇಳಿದರೆ? ನ ಪುನಃ ತ್ವದಭಿಜ್ಞಾನಂ ಕಲ್ಪಕೋಟಿ ಶತೈರಪಿ ತಸ್ಮಾನ್ಮಯ ಕೃತ ಸ್ಪರ್ಧಾ ಪವಿತ್ರಸ್ಯಾಂ ಕಥಂ ಹರೆ. ನಿನ್ನೊಟ್ಟಿಗೆ ಸ್ಪರ್ಧೆಗೆ ನಾನು ಹಿಡಿದಾಗಲಿಲ್ವಾ? ವಿಷ್ಣು ಸರ್ವೋತ್ತಮ ಅನ್ನೋದನ್ನು ಬಿಟ್ಟು ನನ್ನನ್ನೇ ಸರ್ವೋತ್ತಮ ಅಂತ ಹೇಳ್ಕೊಂಡದ್ರಿಂದಾಗಿ ಅದಕ್ಕೆ ಏನು ಮಾಡೋಣ ಅಂತ ತಾನು ಕೇಳಿದಾಗ, ತತಃಪ್ರಸನ್ನೋ ಭಗವಾನ್ ಅವೋಚಸ್ತತ್ವಮಾತ್ಮನಃ ಏನಾಹಮಧಿಕಂ ತಸ್ಮಾತ್ ಅಭವಂ ನಗನಂದಿನಿ ತಮೇವ ತಪಸಾ ನಿತ್ಯಂ ಭಜಾಮಿ ಸ್ತೋಮಿ ಚಿಂತಯಿ. ನಾನು ಯಾವ ಕಾರಣದಿಂದಾಗಿ ಅದಕ್ಕೆ ನನಗೆ ವಿಷ್ಣು ಹೇಳಿದವಾಗ ನೀನು ನನ್ನ ಯಾವತ್ತೂ ಜಪ ಮಾಡ್ತಾ ಇರೋದು. ಅದಕ್ಕಾಗಿ ನಾನು ಅವತ್ತಿಂದ ಇವತ್ತಿನವರೆಗೂ ನೀವು ಯಾರನ್ನು ಕುರಿತು ಜಪ ಮಾಡ್ತಾ ಇದ್ದೀರಿ ಕಣ್ಮುಚ್ಚಿಕೊಂಡು ನೀನು ಹೇಳ್ತೀಯಲ್ವ, ಆ ನಾರಾಯಣನನ್ನೇ ಕುರಿತು ನಾನು ಜಪ ಮಾಡ್ತಾ ಇರೋದು. ಯಾಕಂದರೆ ನಾನೇನು ತಪ್ಪಾಗಿ ಲೋಕಕ್ಕೆ ಹೇಳಿದ್ದೇನೆ, ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ. ಇದು ಪದ್ಮಪುರಾಣದಲ್ಲಿ ಇವತ್ತು ಇರುವುದು ನೀವು ನೋಡ್ಬೋದು. ಇವತ್ತು ನೀವು ನೋಡ್ಬೋದು ಈ ಪುಸ್ತಕದಲ್ಲಿ. ಯಾಕಂದರೆ ಈಗ ಯಾರೋ ವೈಷ್ಣವರು ಸೇರಿಸಿದ್ದಲ್ಲ, ಯಾಕಂದರೆ ಇದನ್ನು ಪ್ರಿಂಟ್ ಮಾಡಿದವರೇ ವೈಷ್ಣವರಲ್ಲ. ಇದು ಚೌಕಾಂಬ ಪ್ರಿಸ್ಸಿನಿಂದ ಬಂದಿರುವಂಥದ್ದು, ವಾರಣಾಸಿ. ಅದರಲ್ಲಿ ನನ್ನ ಹತ್ರ ಇರುವ ಪುಸ್ತಕ, ಅಥವಾ ಬೇರೆ ಯಾವುದೇ ಪದ್ಮಪುರಾಣವನ್ನು ತೆಗೆದು ನೋಡಿ, ಅದರಲ್ಲಿ ಇರುವಂತಹ ಮಾತು ಇದೇ ಮಾತುಗಳು ವರಾಹ ಪುರಾಣ ಮುಂತಾದವುಗಳಲ್ಲೂ ಇದೆ, ಇದೇ ಮಾತುಗಳೇ. ಅದರಿಂದಾಗಿ ಪರಮೋ ವಿಷ್ಣುರೈವೇಕಃ ತಜ್ಞಾನ ಮುಕ್ತಿ ಸಾಧನ. ಶಿವ ಹೇಳ್ತಾ ಇದ್ದಾನೆ ವಿಷ್ಣುವೇ ಸರ್ವೋತ್ತಮ. ಆ ವಿಷ್ಣು ಸರ್ವೋತ್ತಮ ಜ್ಞಾನವೇಂದಲೇ ನಮಗೆ ಎಲ್ಲ ಕಷ್ಟಗಳಿಂದಲೂ ಪರಿಹಾರ, ಮುಕ್ತಿ ಸಿಗುವಂಥದ್ದು. ಶಾಸ್ತ್ರಾಣಾಂ ನಿರ್ಣಯಸ್ತ್ವೇಷ. ಶಿವ ಸ್ಪಷ್ಟ ಹೇಳ್ತಾ ಇದ್ದಾನೆ, ಇದು ಸಕಲ ಶಾಸ್ತ್ರಗಳ ನಿರ್ಣಯ, ಜಡ್ಜ್ಮೆಂಟ್ ಅಂದರೆ ಲಾಸ್ಟ್. ಇದರ ಮೇಲೆ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ಎಲ್ಲ ಶಾಸ್ತ್ರಗಳ ನಿರ್ಣಯ. ಇದನ್ನಿಟ್ಟುಕೊಂಡು ನೀವು ಯಾವುದೇ ಶಾಸ್ತ್ರವನ್ನು ನೋಡಬೇಕಾದದ್ದು ಏನಂದರೆ ವಿಷ್ಣುವೇ ಸರ್ವೋತ್ತಮ ಅಂತ. ತದನ್ಯತ್ ಮೋಹನಾಯ. ಇದಕ್ಕಿಂತ ಬೇರೆಯಾಗಿ ಏನೇನು ಹೇಳಿರ್ತಾರೆ, ನೀವು ಯಾವುದೇ ಪುರಾಣ ತೆಗೆದು ನೋಡಿರಿ, ಶಾಸ್ತ್ರ ತೆಗೆದು ನೋಡಿರಿ, ಅದೆಲ್ಲವೂ ಕೂಡ ಜನರ ಮೋಹನೆಗೋಸ್ಕರ, ಜನಗಳ ತಲೆ ಕೆಡಿಸ್ಲಿಕ್ಕೋಸ್ಕರ ಹೇಳಿರುವಂಥದ್ದು. ತಲೆ ಕೆಡುವುದಾದರೆ ಕೆಡಲಿ ಅಂತ ಹೇಳಿರುವಂಥದ್ದು. ಶಿವ ಇದನ್ನು ಪಾರ್ವತಿಗೆ ಸ್ಪಷ್ಟ ಹೇಳ್ತಾ ಇನ್ನೂ ಕೆಲವು ಕ್ಲಾರಿಫಿಕೇಷನ್ನ ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ಜ್ಞಾನಂ ವಿತಾಚಯ ಮುಕ್ತಿ
ಕೆಲವು ಕಡೆ ಪುರಾಣಗಳಲ್ಲೆಲ್ಲ ಬರ್ತದೆ ಏನಂದರೆ ಜ್ಞಾನ ಬೇಕಾಗಿಲ್ಲ, ಮತ್ತೆ ಹೇಳಿದರೆ ನಿಮಗೆ ದಾನ ಮಾಡಿಬಿಡ್ರಿ, ಜ್ಞಾನ ಮಾಡಿದರೆ ನಿಮಗೆ ಮೋಕ್ಷ ಸಿಗ್ಬಿಡುತ್ತೆ, ಅಥವಾ ಏಕಾದಶಿ ಉಪವಾಸ ಮಾಡಿಬಿಡ್ರಿ ನಿಮಗೆ ಮೋಕ್ಷ ಸಿಕ್ಬಿಡುತ್ತೆ, ಗಂಗೆ ಹೋಗಿ ಸ್ನಾನ ಮಾಡಿಬಿಡ್ರಿ ನೀವು ಮೋಕ್ಷಕ್ಕೆ ಹೋಗಿಬಿಡ್ತೀರಿ, ಈ ರೀತಿಯೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ನೀವಿಷ್ಟೇ ನಾನೊಂದು ಏಕಾದಶಿ ಮಾಡಿಬಿಡ್ತೇನೆ ಮೋಕ್ಷಕ್ಕೆ ಹೋಗ್ಬಿಡ್ತೇನೆ ನೀವು ತಿಳ್ಕೊಂಡ್ರೆ ತಪ್ಪು. ಯಾಕಂದರೆ ಏಕಾದಶಿಯನ್ನು ಕೇವಲ ಒಂದು ದಿನ ಹೊಟ್ಟೆ ಖಾಲಿ ಹಾಕಿದ ಕೂಡಲೇ ಮೋಕ್ಷಕ್ಕೆ ಹೋಗಲ್ಲ. ಮತ್ತು ಜ್ಞಾನ ಬೇಕು, ಜ್ಞಾನದಿಂದಲೇ ಮುಕ್ತಿ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ, ಆ ಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ. ಹಾಗಿದ್ರೆ ಏಕಾದಶಿ ಯಾಕೆ ಮಾಡಬೇಕು? ಏಕಾದಶಿಯಿಂದಾಗಿ ದೇವರ ಜ್ಞಾನ ಬರ್ತದೆ, ಹೆಚ್ಚಾಗತ್ತೆ, ಭಕ್ತಿ ಹೆಚ್ಚಾಗತ್ತೆ. ಈ ರೀತಿ ನಮಗೆ ಜ್ಞಾನಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು ಯಾವುದಂದ್ರೆ ಇವೆಲ್ಲವೂ ಕೂಡ ದಾನ ಮಾಡುವುದು, ಉಪವಾಸ ಮಾಡುವುದು, ಹೊರತು ಅದೇ ನಮ್ಮನ್ನು ಮೋಕ್ಷಕ್ಕೆ ಏರಿಸಿಬಿಡುವುದಿಲ್ಲ. ಅದೊಂದು ಕೇವಲ ಸಾಧನ ಅಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಸಾಮ್ಯಂಚ ಮಮ ವಿಷ್ಣುನ, ಹರಿಹರರು ಒಂದೇ ಅನ್ನುವಂಥದ್ದೇನಿದೆ ಇದು ಮೋಹನೆಗೋಸ್ಕರ ಹೇಳಿರೋದು. ನೋಡಿ, ಇದು ಸ್ಪಷ್ಟ ಇದು ಶಿವನೇ ಹೇಳ್ತಾ ಇರೋದು ಪದ್ಮಪುರಾಣದಲ್ಲಿ. ನನಗೂ ವಿಷ್ಣುವಿಗೂ ಯಾರು ಸಾಮ್ಯವನ್ನು ಹೇಳ್ತಾರೆ, ಇಬ್ಬರೂ ಒಂದೇ, ಹರಿಹರರು ಒಂದೇ ಅಂತ, ನಿಜವಾಗ್ಲೂ ಕೂಡ ಅವರಿಗೆ ಶಾಸ್ತ್ರಗಳು ಸರಿಯಾಗಿ ಅರ್ಥ ಆಗಿಲ್ಲ. ಯಾಕಂದರೆ ಆ ರೀತಿ ಪುರಾಣಗಳಲ್ಲಿ ಬಂದಿದ್ರೆ ಅದು ಕೇವಲ ಮೋಹನೆಗೋಸ್ಕರ. ಅಂದರೆ ಯಾರು ತಲೆ ಕೆಡುವವರಿದ್ದಾರೆ ಅವ್ರಿಗೆ ತಲೆ ಕೆಡಲಿ ಅಂತಲೇ ಹೇಳಿರುವಂಥದ್ದು. ನಿಜವಾದ ವಿಷಯ ಅದಲ್ಲ. ಯಾಕಂದರೆ ಅದು ನಿರ್ಣಯ ಅಲ್ಲ. ನಿರ್ಣಯ ಅನ್ನೋದು ಜಡ್ಜ್ಮೆಂಟ್, ಅದು ಒಂದೇ. ಅದೇ ಇರಿದ್ರೆ ವಿಷ್ಣುವೇ ಸರ್ವೋತ್ತಮ ಅಂತ. ತೀರ್ಥಾದಿ ಮಾತ್ರತೋ ಜ್ಞಾನಂ, ಗಂಗೆಯಲ್ಲಿ ಸ್ನಾನ ಮಾಡಿರಿ ನಿಮಗೆ ಜ್ಞಾನ ಸಿಕ್ಬಿಡುತ್ತದೆ ಹಾಗೆ ಅಂತ ಇಲ್ಲ. ನಾವಿವಾಗ ಗಂಗೆಯಲ್ಲಿ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡೋದರಿಂದಾಗಿ ನಮ್ಮ ಪಾಪ ಹೋಗ್ತದೆ. ಪಾಪ ಹೋಯಿತು ಅಂತ ಹೇಳಿದ್ರೆ ಜ್ಞಾನ ಸಂಪಾದನೆ ಮಾಡಲಿಕ್ಕಿದ್ದ ಅಡ್ಡಿ ನಿವಾರಣೆ ಆಯ್ತಷ್ಟೇ. ದಾರಿ ಇದೆ, ದಾರಿಯನ್ನು ನಡ್ಕೊಂಡು ಹೋಗ್ಲಿಕ್ಕೆ ಮುಳ್ಳು ಅಡ್ಡಿ ಇದೆ ಅಷ್ಟೇ. ಮುಳ್ಳನ್ನು ತೆಗೆದ್ರೆ ಸೀದಾ ನಡ್ಕೊಂಡು ಹೋಗ್ಲಿಕ್ಕಾಗತ್ತಲ್ವ? ಆ ರೀತಿ ಜ್ಞಾನ ಸಂಪಾದನೆಗೆ ನಮಗೆ ಅಡ್ಡಿಯಾದ ಪಾಪಗಳನ್ನು ನಿವಾರಣೆ ಮಾಡುತ್ತದೆ ತೀರ್ಥಾದಿ ಸ್ನಾನಗಳು. ಮಮಾಧಿಕ್ಯಂಚ ವಿಷ್ಣುತಃ, ಇನ್ನು ಶಿವನೇ ಸರ್ವೋತ್ತಮ ವಿಷ್ಣುವಿಗಿಂತಲೂ ಅನ್ನುವಂಥದ್ದೇನಿದೆ ಇವೆಲ್ಲವೂ ಕೂಡ ಮೋಹನೆಗೋಸ್ಕರ ಹೇಳಿರೋದು, ತಲೆ ಕೆಡಿಸ್ಲಿಕ್ಕೆ ಹೇಳಿರೋದು, ನಿಜವಾದ ವಿಷಯ ಅಲ್ಲ. ಅಭೇದಶ್ಚಾಸ್ಮದಾದೀನ, ಇನ್ನು ಕೆಲವು ಕಡೆ ಪುರಾಣಗಳಲ್ಲಿ ಬರ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳಲ್ಲಿ ಯಾರು ಭೇದವನ್ನು ಎಣಿಸ್ತಾರೆ ಅವರು ನರಕಕ್ಕೆ ಹೋಗ್ತಾರೆ, ಈ ರೀತಿಯೆಲ್ಲ ಪುರಾಣಗಳಲ್ಲಿ ಬರ್ತದೆ. ವೇದವ್ಯಾಸರೇ ಬರೆದದ್ದು ಇದನ್ನು ನೋಡಿ, ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ನಾನು ಈ ರೀತಿ ಏನು ಬರೆದಿದ್ದೇನೆ ಇವೆಲ್ಲ ಅಸುರ ಮೋಹನೆಗೋಸ್ಕರ, ಕನ್ಫ್ಯೂಷನ್ ಮಾಡಲಿಕ್ಕೋಸ್ಕರ, ನಿಜವಾದ ವಿಷಯ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಅಲ್ಲ. ಯಾರು ಆ ರೀತಿ ಎಣಿಸ್ತಾರೆ ಅವರು ತಪ್ಪಾಗಿ ಎಣಿಸ್ತಾ ಇದ್ದಾರೆ ಅಂತ ಅರ್ಥ. ಮುಕ್ತಾನಾಂ ಹರಿಣಾ ತಥಾ, ಅದೇ ರೀತಿ ಯಾರು ಮೋಕ್ಷ ಪಡಿತಾರೆ, ಮೋಕ್ಷ ಪಡೆದು ಕೂಡಲೇ ವಿಷ್ಣುವಿನೊಂದಿಗೆ ಐಕ್ಯ ಹೊಂದ್ಬಿಡ್ತಾರೆ, ವಿಷ್ಣುವೇ ಆಗಿಬಿಡ್ತಾರೆ, ಬ್ರಹ್ಮನೇ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಇದು ಅಭೇದಶ್ಚ ಅಸ್ಮದಾದೀನ, ಅದೇ ರೀತಿ ಜೀವನು ಹಾಗೂ ದೇವರು ಒಂದೇ, ಇವೆಲ್ಲ ಏನಿದೆ ಇತ್ಯಾದಿ ಸರ್ವಂ ಮೋಹಾಯ ಕಥ್ಯತೆ ಸತಿ ನಾಣ್ಯತ, ಇವೇ ಮೊದಲಾದವುಗಳೆಲ್ಲವೂ ಕೂಡ ಕೇವಲ ಮೋಹನೆಗೋಸ್ಕರ, ಜನರಿಗೆ ಕನ್ಫ್ಯೂಷನ್ ಮಾಡಲಿಕ್ಕೋಸ್ಕರ ಹೇಳಲ್ಪಟ್ಟಿರುವಂಥದ್ದು. ಯಾರಿಗೆ ಅಂತ ಹೇಳಿದರೆ ಯಾರು ವಿಮರ್ಶೆ ಮಾಡುವುದಿಲ್ಲ ನೋಡಿ ಅವರು ಮಾತ್ರ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಅದರಿಂದಾಗಿಯೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಬಹುಶಾಖಾ ಹೆನಂತಾಶ್ಚ ಬುದ್ಧಯ ಅವ್ಯವಸಾಯಿನ, ಯಾರು ವಿಶ್ಲೇಷಣೆ ಮಾಡುವುದಿಲ್ಲ, ವಿಮರ್ಶೆ ಮಾಡುವುದಿಲ್ಲ ಅವರಿಗೆ 10 ರೀತಿ ಕಡ್ಡೆ ಕಾಣ್ತದೆ. ಏನ್ರಿ ಇಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಅಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ದೇವಿ ಸರ್ವೋತ್ತಮ ಅಂತ ಹೇಳ್ತಾರೆ. ಏನು ಈ ಪುರಾಣಗಳಲ್ಲಿ ಒಂದು ಸರಿ ಇಲ್ವೇ ಇಲ್ಲಪ್ಪ. ಈ ರೀತಿ ಕಾಣುವುದು ಸಹಜ ನಿಮಗೆ, ಯಾಕಂದರೆ ನೀವು ವಿಮರ್ಶೆ ಮಾಡದೇ ಇದ್ದರೆ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತೇನಾ ದ್ವಿತೀಯ ಮಹಿಮೋ ಜಗತ್ ಪೂಜ್ಯೋಸ್ಮಿ ಪಾರ್ವತಿ ನೋಡಿ. ಅದರಿಂದಾಗಿ ನಾನು ಆ ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಆರಾಧನೆ ಮಾಡ್ತಾ ಇರುವುದರಿಂದಲೇ ಜಗತ್ತಿನಲ್ಲಿ ಪೂಜ್ಯನಾಗಿದ್ದೇನೆ ನಿಜವಾಗಿಯೂ ಕೂಡ ಅಂತ ಇದು ಪಾರ್ವತಿಗೆ ಶಿವ ಹೇಳಿದ ಮಾತು. ಇದನ್ನು ಪಾರ್ವತಿ ಕೇಳ್ತಾಳಲ್ವ, ಅವಳ ಉತ್ತರ ಏನು ನೋಡಿ. ಅವಳೆಷ್ಟು ಚೆನ್ನಾಗಿ ಹೇಳ್ತಾಳಂದರೆ ಅಹೋಬಹ ಮಹತ್ ಕಷ್ಟಂ ಸಮಸ್ತ ದುಃಖದೇ ಹರೋವಲ್ಲ. ಏನಿದು ವಿಚಿತ್ರ, ನೀವು ಹೇಳಿದಾಗ ವಿಷ್ಣು ಇಷ್ಟೊಂದು ಸರ್ವೋತ್ತಮನಾಗಿದ್ದರೆ ವಿದ್ಯಮಾನಪಿ ದೇವೇಶು, ಇಂಥ ವಿಷ್ಣು ಇರಬೇಕಾದ್ರೆ ಜನ ಯಾಕೆ ಯಾರ್ಯಾರನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರಲ್ವ? ಯಾರನ್ನು ಕುರಿತಾಗಿ ಅಂದರೆ ಯಾರ ಪ್ರೀತಿಗಾಗಿ ನೀವು ಕೂಡ ಜಟೆಯನ್ನು ತೊಟ್ಟಿಕೊಂಡು ಭಸ್ಮವನ್ನು ಪೂಜಿಕೊಂಡು ಈ ಚರ್ಮವನ್ನು ಧರಿಸಿ ತಪಸ್ಸು ಮಾಡ್ತಾ ಇದ್ದೀರೋ ಅಂತಹ ಅಲ್ಲದೆ ಇನ್ಯಾರು ಸರ್ವೋತ್ತಮರಿದ್ದಾರೆ ಅಂತ ಹೇಳಿ ಪಾರ್ವತಿ ಶಿವನಿಗೆ ತಾನು ಹೇಳ್ತಾಳೆ. ಆಗಲೇ ಶಿವ ಪಾರ್ವತಿಗೆ ವಾಸುದೇವ ಸಹಸ್ರನಾಮ ಸ್ತೋತ್ರವನ್ನು ತಾನು ಹೇಳಿಕೊಡ್ತಾನೆ. ಹೇಳಿಕೊಟ್ಟ ಕಡೆಗೆ
ನನಗೆ ಈ ಸಹಸ್ರನಾಮ ಯಾವಾಗಲೂ ಪಡಿಸ್ಲಿಕ್ಕೆ ಆಗದೇ ಇದ್ದರೆ ಏನು ಮಾಡೋಣ ಅಂತ ಪಾರ್ವತಿ ಕೇಳಿದಾಗ ಆಗಲೇ ಶಿವ ಹೇಳುವುದು ನೋಡಿ, ಅದಕ್ಕಾಗಿಯೇ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಿನಗೆ ಈ ಸಹಸ್ರನಾಮವನ್ನು ಪಡಿಸ್ಲಿಕ್ಕೆ ಆಗಲಿಲ್ಲ ಒಂದೊಮ್ಮೆ ಅಂದರೆ ರಾಮನಾಮವನ್ನು ಪಠಿಸು, ಈ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಈ ಪದ್ಮ ಪುರಾಣದಲ್ಲಿ ಇವತ್ತು ನೀವು ಇದನ್ನು ನೋಡ್ಬೋದು. 71ನೇ ಅಧ್ಯಾಯ ಪದ್ಮ ಪುರಾಣದ ಉತ್ತರಕಾಂಡದಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ವೇದವ್ಯಾಸರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಈ ನಿರ್ಣಯವನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಈ ಪುರಾಣಗಳನ್ನು ಅಧ್ಯಯನವನ್ನು ಮಾಡಿದವು ಅಂದರೆ ಈ 3 ವಿಧವಾದ ಪುರಾಣ, ಸಾತ್ವಿಕ, ರಾಜಸ, ತಾಮಸ ಪುರಾಣಗಳು, ಹಾಗೆಯೇ ಸಮಾಧಿ, ದರ್ಶನ, ಗುಹ್ಯ ಭಾಷೆಗಳು, ಈ ಭಾಷೆಗಳನ್ನಿಟ್ಟುಕೊಂಡು, ಇನ್ನು ಗುಹ್ಯ ಭಾಷೆ ಅಂತ ಹೇಳಿದರೆ ರಹಸ್ಯವಾಗಿರುವಂಥದ್ದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥವೇ ಆಗುವುದಿಲ್ಲ. ನೋಡಿ, ಈ ರೀತಿಯೂ ಕೂಡ ಪುರಾಣಗಳಲ್ಲಿ ಹೇಳಿದೆ. ನಿಮಗೆ ಉದಾಹರಣೆಗೆ ಮಹಾಭಾರತದಲ್ಲಿ ಅಜ್ಞಾತವಾಸ ಮುಗಿತು. ಆಗ ಅರ್ಜುನ ತಾನು ಯುದ್ಧಕ್ಕೆ ಬಂದಿದ್ದಾನೆ, ಈ ಕಡೆಯಿಂದ ಕೌರವರು ಯುದ್ಧಕ್ಕೆ ಬಂದಿದ್ದಾರೆ. ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನನದ್ದು ಇನ್ನೂ ಯಾರಿಗೂ ಪರಿಚಯ ಇಲ್ಲ. ಆದರೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯರಿಗೆ ಗೊತ್ತಾಯಿತು. ದುರ್ಯೋಧನಾದಿಗಳೇನು ಗೊತ್ತಾಗಿಲ್ಲ. ಕೂಡಲೇ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಒಂದು ಮಾತಾಡ್ತಾರೆ, ನದೀಜ ಲಂಕೇಶ ವನಾರಿ ಕೇತು ನಗೋತ್ತಮೋ ನಾಮ ನಗಾರಿಸೂನು. ಇದೇನು ಅಂತಾನೆ ಗೊತ್ತಾಗೋದಿಲ್ಲ, ನಿಮಗೆ ಮೇಲು ನೋಟಕ್ಕೆ ಅರ್ಥವೇ ಗೊತ್ತಾಗೋದಿಲ್ಲ. ಯಾಕಂದರೆ ಹಾಗೆ ಹೇಳಿ ಇದನ್ನು, ನದೀಜ ಲಂಕೇಶ ವನಾರಿ ಕೇತುರ್ ನಗೋತ್ತಮೋ ನಾಮ ನಗಾರಿಸೂನು, ಅರ್ಥ ಆಗಬಾರದು ಅಂತಲೇ ಹೇಳಿತು. ಇದು ಭೀಷ್ಮಾಚಾರ್ಯರು ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗಬಾರ್ದು ಅಂತ. ಏನಿದ್ರ ಅರ್ಥ ನೋಡಿ, ಇದು ಎದುರಿಗೆ ಏನೂ ಗೊತ್ತಾಗೋದಲ್ಲ. ಆದರೆ ನೀವು ಸ್ವಲ್ಪ ತಲೆಕೆಡಿಸ್ಕೊಂಡು ನೋಡಿದರೆ, ನದೀಜ ಅಂದರೆ ಹೇ ನದಿಯ ಮಗನೇ ಅಂದರೆ ಭೀಷ್ಮಾಚಾರ್ಯರೇ, ನದಿ ಜಲಂಕೇಶ ಅಂದರೆ ನಜೀಜ ಬೇರೆ ಮಾಡಿ, ಲಂಕೇಶ ಅಂದರೆ ರಾವಣನ ವನ ಅಂದರೆ ಅಶೋಕವನ, ಅದರ ಅರಿ ಅಂದರೆ ಶತ್ರು, ಅದೇ ಹನುಮಂತ. ಅವನೇ ವನ ಅರಿ ಕೇತು, ಅವನೇ ಧ್ವಜದಲ್ಲಿರುವವನು, ಹನುಮಂತನೇ ಧ್ವಜದಲ್ಲಿರುವವನು. ಯಾರು? ನಗೋತ್ತಮೋ ನಾಮ ನಗಾರಿಸೂನು. ನಗೋತ್ತಮ ಅಂದರೆ ಅರ್ಜುನ ಎಂಬ ಹೆಸರುಳ್ಳಂತಹ ನಗಾರಿಸೂನು. ನಗಾರಿ ಅಂದರೆ ಬಾರಿಸುವ ನಗಾರಿ ಅಲ್ಲ, ನಗ ಅಂದರೆ ಬೆಟ್ಟ. ಆ ಬೆಟ್ಟದ ರೆಕ್ಕೆಯನ್ನೆಲ್ಲ ತುಂಡು ಮಾಡಿದವನು, ಬೆಟ್ಟಗಳ ಶತ್ರು ಯಾರು ಅಂದರೆ ಇಂದ್ರನ ಮಗ. ನೋಡಿ, ಈ ರೀತಿ ರಹಸ್ಯವಾಗಿ ತಿಳಿಸುವಂಥದ್ದು, ಯಾರಿಗೂ ಅರ್ಥವೇ ಆಗಬಾರ್ದು ಆ ರೀತಿ. ಇಂಥದ್ದೆಲ್ಲ ಪುರಾಣಗಳಲ್ಲಿರ್ತದೆ. ಅದಕ್ಕಾಗಿ ಭಾಷಾತ್ರಯವನ್ನು, ಈ 3 ವಿಭಾಗವನ್ನು, ಇವುಗಳನ್ನೆಲ್ಲ ತಿಳಿದಾಗ ನಮಗೆ ಪುರಾಣಗಳ ಸರಿಯಾದ ಅರ್ಥ ಉಂಟಾಗುತ್ತೆ. ಆಗ ಗೊಂದಲ ಉಂಟಾಗೋದಿಲ್ಲ. ಅದು ಏನು ಒಟ್ಟು ತಾತ್ಪರ್ಯ ಅಂದರೆ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದೇ ನಿಜವಾದ ತಾತ್ಪರ್ಯ. ಮತ್ತು ಪರಶುರಾಮ ಶಿವನ ಆರಾಧನೆ ಮಾಡಿದ್ದಾನೆ, ಇಲ್ಲ ಅಂತಲ್ಲ, ಅದನ್ನು ತಪ್ಪು ಅಂತಲ್ಲ. ಯಾಕಂದರೆ ಲೋಕದ ದೃಷ್ಟಿಗೋಸ್ಕರ ಅಷ್ಟೇ, ಮತ್ತು ಮೋಹನೆಗೋಸ್ಕರ ಅಷ್ಟೇ. ನಾವು ಇಷ್ಟೆಲ್ಲ ಕೇಳಿದಾಗ ನಾವು ಸ್ಪಷ್ಟವಾಗೋದು ಹೊರತು ನಿಜವಾಗಿ ಇದರಿಂದಾಗಿ ಶಿವನೇ ಸರ್ವೋತ್ತಮ ಅಂತ ಹೇಳುವಂಥದ್ದು ಇಲ್ಲಿ ನಿರ್ಣಯವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಶಿವನೇ ಪಾರ್ವತಿಗೆ ತಿಳಿಸಿದಾಗೆ ಇವೆಲ್ಲ ಯಾಕಂದರೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ, ಮತ್ತೇನು ಅಂತ ಹೇಳಿದರೆ ಕನ್ಫ್ಯೂಷನ್ ಉಂಟು ಮಾಡಲಿಕ್ಕೋಸ್ಕರ ಅಷ್ಟೇ ಅಂತ ನಾವು ಇವೆಲ್ಲ ಇದೇ ಅಲ್ಲ, ಇಂಥ ವಿಚಾರಗಳೆಲ್ಲ. ಹಾಗೆಯೇ ಒಂದು ಲಿಂಗದ ಮೂಲವನ್ನು ಹುಡ್ಕೊಂಡು ವಿಷ್ಣು ಹೋಗ್ತಾನೆ, ಮೇಲೆ ಹುಡ್ಕೊಂಡು ಬ್ರಹ್ಮ ಹೋಗ್ತಾನೆ. ಇವೆಲ್ಲವೂ ಕೂಡ ಇದೇ ರೀತಿಯೇ ಇರುವಂಥದ್ದು ಅಂತ ನಾವು ತಿಳ್ಕೊಂಡ್ರೆ ಆಗ ಯಾವುದೇ ಪುರಾಣವನ್ನು ಅಧ್ಯಯನ ಮಾಡಬೇಕಾದರೂ ಕೂಡ ಗೊಂದಲ ಉಂಟಾಗೋದಿಲ್ಲ. ಶಿವನೇ ಪಾರ್ವತಿಗೆ ಹೇಳಿದ, ಯಾಕಂದರೆ ಶಿವನೇ ನಮಗೆ ಮಾರ್ಗದರ್ಶಕ. ಆ ಶಿವನ ಮಾರ್ಗದರ್ಶನದಲ್ಲಿ ನಾವು ಸಾಗಿದರೆ ಖಂಡಿತವಾಗಿಯೂ ನಮಗೆ ವಿಷ್ಣುವಿನ ಯಥಾರ್ಥವಾದ ಜ್ಞಾನ ಉಂಟಾಗುತ್ತೆ, ಅದರೊಟ್ಟಿಗೆ ಶಿವನ ಪರಮಾನುಗ್ರಹವೂ ಕೂಡ ಆಗ್ತದೆ ಅಂತ ಈ ರೀತಿ ತಿಳಿಸ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.